ಸಮಸ್ತ ಕರ್ನಾಟಕದ ವಕೀಲರಿಗೆ ನಮಸ್ತೆ. ಎಲ್ ಎಲ್ ಬಿ ಏನೋ ಸೇರಿದ್ದೀರಾ, ಬೇರೆ ಬೇರೆ ಕೋರ್ಸ್ಗಳು ಮಾಡ್ಕೊಂಡು ಬಂದು ಎಲ್ ಎಲ್ ಬಿ ಸೇರಿದ್ದೀರಾ. ಬಟ್ ಎಲ್ ಎಲ್ ಬಿ ಸೇರಿದ್ಮೇಲೆ ಏನು ಕ್ಲಾಸಲ್ಲಿ ಕೇಳಿದ್ರು ಕೂಡ ಅರ್ಥ ಆಗ್ತಾ ಇಲ್ಲ. ಎಲ್ರಿಗೂ ಆಗ್ತಾ ಇರೋವಂಥ ಸಮಸ್ಯೆ ಇದೆ. ಸಬ್ಜೆಕ್ಟ್ಸ್ಗಳು ಏನಂತಾನೆ ಗೊತ್ತಾಗ್ತಾ ಇಲ್ಲ, ಅರ್ಥನೇ ಆಗ್ತಾ ಇಲ್ಲ. ಇಲ್ಲ ಕೆಲವ್ರು ಏನೋ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ, ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀರಾ, ಫುಲ್ ಟೈಮ್ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಓನ್ ಏನೋ ಇದೆ, ಕಾಲೇಜಿಗೆ ಸರಿಯಾಗಿ ಹೋಗಕ್ ಆಗ್ತಾ ಇಲ್ಲ. ಹೋದ್ರೂ ಕೂಡ ಅದು ಏನ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಏನ್ ಮಾತಾಡ್ತಾರೆ, ಯಾವ ಟಾಪಿಕ್ ಮಾತಾಡ್ತಾ ಇದ್ದಾರೆ, ಸೆಕ್ಷನ್ ಅಂದ್ರೇನು, ಇವಂದ್ರೇನು, ಬೇರೆ ಆಕ್ಟ್ ಅಂದ್ರೇನು, ಕನ್ನಡದಲ್ಲಿ ಮೀಡಿಯಂ ಆಗ್ಲಿ ಇಂಗ್ಲಿಷ್ ಮೀಡಿಯಂ ಆಗ್ಲಿ ಯಾರಿಗೇನೋ ಅರ್ಥನೇ ಆಗ್ತಾ ಇಲ್ಲ. ಈ ಸಮಸ್ಯೆನ ಅನುಭವಿಸ್ತಾ ಇರ್ತೀರಾ ಕಾಲೇಜಲ್ಲಿ. ಇದೆಲ್ಲ ಸಮಸ್ಯೆನ ಅನುಭವಿಸ್ತಾ ಇರೋರು ಕಂಪ್ಲೀಟ್ ಆಗಿ 6 ಸಬ್ಜೆಕ್ಟ್ ಕಂಬೈಂಡ್ ಆಗಿರುವಂತ ಒಂದು ನಿಮ್ಮ ಸೆಮ್ ಅಲ್ಲಿ ಏನು ಕಂಪ್ಲೀಟ್ ಆಗಿ ಕಾಲೇಜಲ್ಲಿ ಓದಿಸ್ತಾರೆ ಆ ತರ ಕಂಪ್ಲೀಟ್ ಆಗಿರುವಂತ ಒಂದು ಪ್ಯಾಕೇಜ್ ಇದೆ ನಮ್ಮಲ್ಲಿ. ಅಂತಂದ್ರೆ ಇರುವಂತ 6 ಸಬ್ಜೆಕ್ಟ್ ಯಾರಿಗೆ, ಈ ಕನ್ನಡ ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂನವರಿಗೆ 5 ಸಬ್ಜೆಕ್ಟ್. ಹಾಗೆ ಸರ್ ಸಿಲೆಬಸ್ ಇದೇನಾದ್ರೂ ಅಪ್ಡೇಟೆಡ್ ಇದೆಯಾ? ಹೌದು, ಕಂಪ್ಲೀಟ್ ಆಗಿ ಅಪ್ಡೇಟೆಡ್ ಸಿಲೆಬಸ್. BNS ಅಂತ ಏನು ಹೊಸದಾಗಿ ಅಪ್ಡೇಟ್ ಆಗಿದೆ ಅದೇ ಅಪ್ಡೇಟೆಡ್ ಸಿಲೆಬಸ್ ಅನ್ನೇ ಕೊಡ್ತಾ ಇರೋದು. ಇದ್ರ ನೋಟ್ಸ್ ವಿಡಿಯೋಸ್ ಎಲ್ಲದೂ ಕಂಪ್ಲೀಟ್ ಆಗಿ ಕೊಡ್ತೀವಿ. ನೀವು ಲಾಸ್ಟ್ ತನಕ ಒಂದು ಸ್ವಲ್ಪ ಹೋಲ್ಡ್ ಆಗಿ ಕಂಪ್ಲೀಟ್ ಆಗಿ ನಾನು ಏನೇನು ಫೆಸಿಲಿಟಿ ಇದೆ, ಯಾವ್ಯಾವ ತರ ಜಾಯ್ನ್ ಆಗಬೇಕು ಅಂತ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನೇನು ಫೆಸಿಲಿಟಿ ಇದೆ, ಜಾಯ್ನ್ ಯಾವ್ಯಾವ ತರ ಆಗಬೇಕು, ಕಾಂಟ್ಯಾಕ್ಟ್ ಯಾವ ರೀತಿ ಮಾಡಬೇಕು, ವಿಡಿಯೋಸ್ ಅವೈಲಬಿಲಿಟಿ ಯಾವ ರೀತಿ ಇದೆ, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಒಂದು 6 or 7 ಮಿನಿಟ್ಸ್ ಹಿಡಿಯುತ್ತೆ. ಸುಮ್ಮನೆ LLB ನ ತಗೊಂಡು ಪಾಸ್ ಆಗ್ಬೇಕಾ ಇಲ್ಲ, ಪಾಸ್ ಆಗ್ತಾ ಇಲ್ಲ, ನೆಕ್ಸ್ಟ್ ಏನ್ ಮಾಡೋದು, ತಗೊಂಡ್ಬಿಟ್ಟಿದೀವಿ, 4 ಜನ ನೋಡಿದ್ದಾರೆ, ಸೊ ಈ ನೆಕ್ಸ್ಟ್ ಏನ್ ಮಾಡೋದು, ಇಂಥವೆಲ್ಲ ಯೋಚನೆ ಮಾಡೋದ್ಕಿಂತ ಬೆಟರ್ ಏನು ಅಂತಂತಂದ್ರೆ ಒಂದು 5 ನಿಮಿಷ ಟೈಮ್ ಕೊಡೋದಷ್ಟೇ. ಜಸ್ಟ್ ಒಂದು 5 ನಿಮಿಷ ಟೈಮ್ ಕೊಡಿ, ಒಂದು ಗ್ರಿಪ್ ಸಿಕ್ಬಿಡುತ್ತೆ. ನಾನು ಇವತ್ತು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ ಕಂಪ್ಲೀಟ್ ಆಗಿ ಸಬ್ಜೆಕ್ಟ್ಸ್ ಬಗ್ಗೆ ಹೇಳಕ್ ಹೊರಟಿದ್ದೀನಿ. ಯಾವ ತರ ಹೇಳ್ತೀನಿ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಲಾ 1 ಏನ್ ಹೇಳುತ್ತೆ, ಕಾಂಟ್ರಾಕ್ಟ್ ಲಾ 1 ಏನ್ ಹೇಳುತ್ತೆ, ಲಾ ಆಫ್ ಟಾರ್ಟ್ ಏನಂತ ಹೇಳುತ್ತೆ, ಫ್ಯಾಮಿಲಿ ಲಾ ಏನ್ ಹೇಳುತ್ತೆ, BNS ಏನ್ ಹೇಳುತ್ತೆ, ಇಂಗ್ಲಿಷ್ ಸಬ್ಜೆಕ್ಟ್ ಏನ್ ಹೇಳುತ್ತೆ, ನಾನು ಬೇಸಿಕ್ ಥಿಂಗ್ಸ್ ಗಳನ್ನ ಹೇಳ್ಬಿಡ್ತೀನಿ. ಆಯಾ ಸಬ್ಜೆಕ್ಟ್ಸ್ ಗಳು ಏನಕ್ಕೆ ಇಟ್ಟಿದ್ದಾರೆ, ಏನಕ್ಕೆ ಹೇಳುತ್ತೆ ಅಂತ. ಅಟ್ಲೀಸ್ಟ್ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಒಂದು ಸಬ್ಜೆಕ್ಟ್ ಗ್ರಿಪ್ ಸಿಗುತ್ತೆ. ಅವಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಸಬ್ಜೆಕ್ಟ್ ಇಷ್ಟು ಈಸಿ ಇದೆ, ಏನಿದೆ ಅಂತೇಳಿ. ಮೇನ್ ಸಮಸ್ಯೆ ಏನಾಗುತ್ತೆ ಅಂತ, ಯಾಕೆ ಸಮಸ್ಯೆ ಆಗುತ್ತೆ ಬೇರೆ ಬೇರೆ ಸ್ಟ್ರೀಮ್ ಇಂದ ಬಂದವರಿಗೆ ಅಂತಂದ್ರೆ ನಾನು ಸಮಸ್ಯೆ ಹೇಳ್ತೇನೆ ನೋಡಿ. ಕೆಲವರು BA ಮಾಡಿರ್ತೀರಾ, ಕೆಲವರು BCom ಮಾಡಿರ್ತೀರಾ, ಕೆಲವರು BBM, ಆಮೇಲೆ BE ಮಾಡಿರ್ತೀರಾ, BBA ಮಾಡಿರ್ತೀರಾ, BAL ಮಾಡಿರ್ತೀರಾ, ಬೇರೆ ಬೇರೆ ಯಾವ್ದಾವ್ದೋ ಡಿಗ್ರಿ ಮಾಡಿರ್ತೀರಾ. ಡಿಗ್ರಿ ಮಾಡ್ಕೊಂಡು ಬಂದು ಎಲ್ಲರೂ ಏನ್ ಮಾಡ್ತೀರಾ, LLB ಜಾಯ್ನ್ ಆಗ್ತೀರಾ. ಅದು ಎಸ್ಪೆಷಲಿ ನಾನು 3 year LLB ಅವ್ರಿಗೆ ಹೇಳ್ತಾ ಇರೋದು ಇದು. ಓಕೆ, ಇವಾಗ ನಾನು ರಿಲೀಸ್ ಮಾಡ್ತಾ ಇರೋಂಥ ವಿಡಿಯೋ ಕೂಡ ಸ್ಪೆಷಲಿ ಫಾರ್ 3 year LLB ಅವರಿಗೆ, ಯಾರು ಫಸ್ಟ್ ಟೈಮ್ ಜಾಯ್ನ್ ಆಗಿದ್ರೆ ಅವರಿಗೋಸ್ಕರ. ಈಗ ಏನಾಗುತ್ತೆ ಅಂತಂದ್ರೆ ನಿಮ್ಮ BA ಅಲ್ಲಿ ಬರ್ದಿರುವಂತ ಟೈಪು, ಮೆಥಡಾಲಜಿ, ಆಮೇಲೆ ಯಾವ್ಯಾವ ರೀತಿ ಬರೀತಾರೆ ಅದು ಬೇರೆ ಸ್ಟೈಲ್ ಇರುತ್ತೆ. BA ದಲ್ಲಿ ಬರೆಯುವಂತ ಅವ್ರ ಆರ್ಟ್ಸ್ ಸ್ಟೂಡೆಂಟ್ಸ್ ಅವ್ರು ಬೇರೆ ತರ ಬರೀತಾರೆ, ಕಾಮರ್ಸ್ ಸ್ಟೂಡೆಂಟ್ಸ್ ಅಕೌಂಟೆನ್ಸಿ ಈ ತರ ಬರೀತಾರೆ, BBM ಸ್ಟೂಡೆಂಟ್ಸ್ ಅವ್ರು ಬೇರೆ ಬಿಸ್ನೆಸ್ ಈ ತರ ಎಲ್ಲ ಬರೀತಾರೆ, BE ಸ್ಟೂಡೆಂಟ್ಸ್ ಪ್ಯೂರ್ ಟೆಕ್ನಿಕಲ್ ಆಗಿ ಬಂದಿರ್ತಾರೆ, BSc ಸ್ಟೂಡೆಂಟ್ ಇರ್ತಾರೆ, ಅವ್ರು ಸೈನ್ಸ್ ಇಂದ ಬಂದಿರ್ತಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಇವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ಬರ್ಕೊಂಡು ಬಂದವರು ಎಲ್ಲರೂ ಬಂದು ಕರ್ನಾಟಕದ KSL ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ತಗೊಂಡು BA LLB, BCom LLB, BSc LLB ಅಂತ ಸೀಲ್ ತಗೋಬೇಕಂತಂದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಇನ್ ಬಿಟ್ವೀನ್ ಅಲ್ಲಿ LLB ಮತ್ತು ನೀವು ಬರ್ದಿರುವಂತ ಎಕ್ಸಾಮ್ಸ್ ಇವೆರಡರ ಮಧ್ಯದಲ್ಲಿ ಒಂದ್ ಏನ್ ಗ್ಯಾಪ್ ಇದೆಯಲ್ಲ ಅಂತಂದ್ರೆ ಎಕ್ಸಾಮ್ ಬರೆಯೋ ಪ್ಯಾಟರ್ನ್ ಆಗಿರ್ಬಹುದು, ಅಥವಾ ನೋಟ್ಸ್ ಯಾವ್ದನ್ನ ನಾವು ತಗೋಬೇಕು, ಯಾವ್ದನ್ನ ತಗೋಬಾರ್ದು, ಯಾವ್ದು ಎಷ್ಟನ್ನ ಓದ್ಬೇಕು, ಯಾವ್ದು ವ್ಯಾಲಿಡ್ ಅಲ್ಲ, ಇಂಪಾರ್ಟೆಂಟ್ ಕ್ವಶನ್ ಯಾವ ರೀತಿ ತಗೋಬೇಕು, ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಟಾರ್ಗೆಟ್ ಮಾಡಿ ಓದ್ಬೇಕು, ಇಂಥ ವಿಷಯಗಳಲ್ಲಿ ಕನ್ಫ್ಯೂಷನ್ ಅಲ್ಲಿ ಬಿದ್ಬಿಟ್ಟೆ ಹತ್ತತ್ರ 3 ರಿಂದ 5 ವರ್ಷ ಹಾಳು ಮಾಡ್ಕೊಳ್ಬಿಡ್ತಾರೆ. ಕೇಳಿರ್ತೀರಾ ನಿಮ್ ಕಾಲೇಜಲ್ಲಿ ಸಬ್ಜೆಕ್ಟೇ ಪಾಸ್ ಆಗಲ್ಲ, ಜಾಸ್ತಿ ಅಂತಂದ್ರೆ 5 ರಿಂದ 10% ಅಷ್ಟೇ ರಿಸಲ್ಟ್ ಇರೋದು ಅಂತಂದ್ರೆ ಇಡೀ ಕಾಲೇಜಿಗೆ 5 ಜನ 10 ಜನ ಪಾಸ್ ಆಗ್ತಾರೆ, ಹೈಯೆಸ್ಟ್ ಅಂದ್ರೆ 15 ಜನ ಪಾಸ್ ಆಗ್ತಾರೆ. ಎಲ್ಲಿ ಹೋದ್ರೂ ಕೂಡ ಇಷ್ಟೇ ಇರೋದು. 5 ಜನ ಪಾಸ್ ಆಗಿರೋರು ಏನೂ ಪಾಸ್ ಆಗದೆ ಇರುವಂತ ಕಾಲೇಜ್ಗಳು ಕೂಡ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ ಸಮಸ್ಯೆನೇ ಇದೆ. ಬೇರೆ ಬೇರೆ ಡಿಗ್ರಿ ಮಾಡ್ಕೊಂಡು ಬಂದಿರ್ತೀರಾ, ಮತ್ತೆ LLB ಮಾಡ್ಬೇಕಾಗಿರುತ್ತೆ. ಆ ಬೇರೆ ಬೇರೆ ಡಿಗ್ರಿಯಿಂದ ನೀವು LLB ಎಂಟ್ರಿ ಕೊಟ್ಟು ಅದನ್ನ ಅರ್ಥ ಮಾಡ್ಕೊಂಡು ನಿಮಗೆ LLB ಏನ್ ಹೇಳುತ್ತೆ, ಯಾವ ರೀತಿ ಓದ್ಬೇಕು ಏನು ಅಂತ ಅರ್ಥ ಮಾಡ್ಕೊಳಕ್ ಹೋಗೋ ಟೈಮಲ್ಲೇ ನೀವು 10 ಸಬ್ಜೆಕ್ಟ್ ಬ್ಯಾಕ್ ಆಗಿರ್ತವೆ. ಈ 10 ಸಬ್ಜೆಕ್ಟ್ ಕ್ಲಿಯರ್ ಮಾಡಕ್ ಇನ್ನ 5 ಸಬ್ಜೆಕ್ಟ್ ಬ್ಯಾಕ್ ಆಗುತ್ತೆ. ಇದೆಲ್ಲಾ ಸಮಸ್ಯೆನ ಪರಿಹಾರ ಮಾಡೋದಕ್ಕೋಸ್ಕರನೇ ನಮ್ ಕಡೆಯಿಂದ ಒಂದು ಕೋಚಿಂಗ್ ನಾವು ಸ್ಟಾರ್ಟ್ ಮಾಡಿದೀವಿ. ನಾನು ಈ ಕೋಚಿಂಗ್ ಯಾವ ರೀತಿ ತಗೋಬೇಕು ಏನು ಅಂತೇಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಲಾಸ್ಟ್ ಅಲ್ಲಿ ಹೇಳ್ತೇನೆ. ಮತ್ತೆ ಜಾಯ್ನ್ ಎಲ್ಲ ಹೇಗಾಗಬೇಕು, ಅವೆಲ್ಲ ಏನೇನು ಫೆಸಿಲಿಟಿ ಇರೋ ಅನ್ನೋಂಥ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದೀವಿ. ಅದು ಕೂಡ ನಿಮ್ಮ ಲಿಂಕ್ ಅಲ್ಲಿ ನಾವು ಪ್ರೊವೈಡ್ ಮಾಡಿದೀವಿ. ಇದಿಷ್ಟಾದ್ರೆ ನೆಕ್ಸ್ಟ್ ನಾನು ಈ ಸ್ಲೈಡ್ ಅಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ಬೇಸಿಕ್ ಸಬ್ಜೆಕ್ಟ್ಸ್ ಗಳು ಏನಿರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಪ್ರತಿ ಸಬ್ಜೆಕ್ಟ್ ಕೂಡ ಓಕೆ, ಕಾನ್ಸ್ಟಿಟ್ಯೂಷನ್ ಲಾ ಏನ್ ಹೇಳುತ್ತೆ, ಕಾಂಟ್ರಾಕ್ಟ್ ಏನ್ ಹೇಳುತ್ತೆ, ಲಾ ಆಫ್ ಟಾರ್ಟ್ ಏನ್ ಹೇಳುತ್ತೆ, ಹಿಂದೂ ಲಾ ಏನ್ ಹೇಳುತ್ತೆ, BNS ಏನ್ ಹೇಳುತ್ತೆ, ಆಮೇಲೆ ಈ ಕನ್ನಡ ಮೀಡಿಯಂನಲ್ಲಿ ಇಂಗ್ಲಿಷ್ ಬಗ್ಗೆನೂ ಕೂಡ ನಾನು ಹೇಳ್ತೇನೆ ಏನೇನ್ ಸಬ್ಜೆಕ್ಟ್ ಗಳು ಏನೇನಿರುತ್ತೆ ಅಂತ. ಫಸ್ಟ್ ಥಿಂಗ್ ಕಾನ್ಸ್ಟಿಟ್ಯೂಷನ್ ಲಾ ಅನ್ನುವಂಥದ್ದು ಇದೆಯಲ್ವಾ, ಎಲ್ರಿಗೂ ಗೊತ್ತಿದೆ. ಇದು ಬೇಸಿಕ್ ಐಡಿಯಾ, ನೀವು ಸ್ಕೂಲಲ್ಲೂ ಕೂಡ ಕಲ್ತಿರ್ತೀರಾ, ಅಂತ ಸ್ಪೆಷಲ್ ಏನಲ್ಲ. ಕನ್ನಡದಲ್ಲಿ ಇದನ್ನು ಸಂವಿಧಾನ ಕಾನೂನು ಅಂತ ಕರಿತೀವಿ. ಸಂವಿಧಾನದ ಬಗ್ಗೆ ಎಲ್ಲರೂ ಕೂಡ ಓದಿರ್ತೀರಾ. ಟೋಟಲ್ ಆಗಿ ಪ್ರತಿ ಸಬ್ಜೆಕ್ಟ್ ಅಲ್ಲೂ 5 ಯೂನಿಟ್ ಇರುತ್ತೆ. ಓಕೆ, ಈ 5 ಯೂನಿಟ್ ನ ಏನ್ ಮಾಡಿರ್ತಾರೆ ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಲಾನ ಕೊಟ್ಟಿರ್ತಾರೆ. ನಿಮಗೆ ಫಸ್ಟ್ ಸೆಮ್ಮಿಗೆ ಕಾನ್ಸ್ಟಿಟ್ಯೂಷನ್ ಲಾ 1 ಅಂತ ಇದೆ, ಸೆಕೆಂಡ್ ಸೆಮ್ಮಿಗೆ ಕಾನ್ಸ್ಟಿಟ್ಯೂಷನ್ ಲಾ 2 ಅಂತ ಇದೆ,
ಈ ಕಾನ್ಸ್ಟಿಟ್ಯೂಷನ್ ಲಾ 1 ಫಸ್ಟ್ ಸೆಮಿಗೆ ಇರುವಂತದ್ದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಆರ್ಟಿಕಲ್ 1 ಇಂದ ಆರ್ಟಿಕಲ್ 51A ತನಕ ಇಟ್ಟಿದ್ದಾರೆ ಫಸ್ಟ್ ಸೆಮಿಗೆ. ಇದೇ ಸೆಕೆಂಡ್ ಸೆಮಿಗೆ ಏನ್ ಮಾಡ್ತಾರೆ, ಸೆಕೆಂಡ್ ಸೆಮಿಗೆ ಇದೇ ರೀತಿ 5 ಯೂನಿಟ್ ಬರುತ್ತೆ. ಈ ಸೆಮ್ ಇಲ್ಲ, ನೆಕ್ಸ್ಟ್ ಸೆಮಿಗೆ ಇರೋದು. ಜಸ್ಟ್ ನಾನು ಇಂಟ್ರೊಡ್ಯೂಸ್ ಐಡಿಯಾ ಹೇಳ್ತಾ ಇದ್ದೀನಿ ಅಷ್ಟೇ. ಆರ್ಟಿಕಲ್ 52 ಇಂದ ಆರ್ಟಿಕಲ್ 395 ತನಕ ಓದ್ಬೇಕಾಗುತ್ತೆ. ಅಂತಂದ್ರೆ ಫಸ್ಟ್ ಸೆಮಿಸ್ಟರ್ ನಿಮಗೆ ಎಕ್ಸಾಮಿಗೆ ಅನುಚ್ಛೇದ 1 ರಿಂದ ಅನುಚ್ಛೇದ 51A ಒಳಗೆ ಕೇಳ್ತಾರೆ. ಇದೇ ಅನುಚ್ಛೇದ 1 ರಿಂದ 51A ಏನಿದೆಯಲ್ಲ, ಇದನ್ನ ಡಿವೈಡ್ ಮಾಡ್ತಾರೆ. ಯೂನಿಟ್ 1 ಇಂದ ಫಸ್ಟ್ ಯೂನಿಟ್ ಬಂದ್ಬಿಟ್ಟು ಒಂದು 11 ಆರ್ಟಿಕಲ್, ಸೆಕೆಂಡ್ ಯೂನಿಟ್ ಒಂದು 12 ರಿಂದ ಒಂದು 17, 19 ಆರ್ಟಿಕಲ್ ತನಕ ತಂದಿದ್ದಾರೆ. ಥರ್ಡ್ ಯೂನಿಟ್ ಒಂದಿಷ್ಟು ಆರ್ಟಿಕಲ್, ಫೋರ್ತ್ ಯೂನಿಟ್ ಒಂದಿಷ್ಟು ಆರ್ಟಿಕಲ್, ಫಿಫ್ತ್ ಯೂನಿಟ್ ಒಂದಿಷ್ಟು ಆರ್ಟಿಕಲ್. ಸೊ ಈ ತರ ಆರ್ಟಿಕಲ್ಸ್ ಗಳನ್ನ ಡಿವೈಡ್ ಮಾಡ್ಬಿಟ್ಟು ಪ್ರತಿಯೊಂದು ಆರ್ಟಿಕಲ್ಸ್ ಬಗ್ಗೆ ಹೇಳ್ತಾರೆ. ಈಗ ಉದಾಹರಣೆ ಯಾವ್ಯಾವು ಅಂತಂದ್ರೆ ಫಂಡಮೆಂಟಲ್ ರೈಟ್ ಅಂತ ಕೇಳಿದಿರಾ, ಮೂಲಭೂತ ಹಕ್ಕುಗಳು ಅಂತ ಕೇಳಿರ್ತೀರಾ. ಆರ್ಟಿಕಲ್ 12 ಇಂದ 35 ತನಕ ಮೇಜರ್ಲಿ ಈ ಸಿಲೆಬಸ್ ಹೇಳುವಂತದ್ದೇ ಫಂಡಮೆಂಟಲ್ ರೈಟ್ ಬಗ್ಗೆ. ಕಂಪ್ಲೀಟ್ ಆಗಿ 4 ಯೂನಿಟ್ ಇದೇ ಕವರ್ ಆಗುತ್ತೆ. ಅಂತಂದ್ರೆ ರಿಲಿಜಿಯಸ್ ಫೀಲಿಂಗ್ಸ್ ಗಳನ್ನ ನೀವು ಫಾಲೋ ಮಾಡಬಹುದು. ಹೇಳ್ತಿರ್ತಿಲ್ಲ, ನನಗೆ ವಾಕ್ ಸ್ವಾತಂತ್ರ್ಯ ಇದೆ, ಜೀವಿಸುವ ಹಕ್ಕಿದೆ, ಮಾತನಾಡುವ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಸಮಾನತೆ ಹಕ್ಕಿದೆ. ಎಲ್ಲ ಎಲ್ಲಿದೆ ಇದು ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಲಾದಲ್ಲಿದೆ. ಈ ಕಾನ್ಸ್ಟಿಟ್ಯೂಷನ್ ಲಾದಲ್ಲಿ ಇರುವಂತಹ ಸಬ್ಜೆಕ್ಟ್ ಡೀಪ್ ಆಗಿ ಓದ್ತಾ ಹೋಗ್ತೀರಾ. ನಮ್ಮ ಕೋಚಿಂಗ್ ಸೆಂಟರ್ ಇದನ್ನ ಕಂಪ್ಲೀಟ್ ಆಗಿ ಮಾಡಿದೀವಿ. ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಂಬರ್ ಕೂಡ ಇದೆ. ಇವತ್ತು ನಾನು ಹೇಳ್ತಾ ಇರೋದು ಜಸ್ಟ್ ಸಬ್ಜೆಕ್ಟ್ ಇಂಟ್ರೊಡಕ್ಷನ್ ಅಷ್ಟೇ. ಏನಿದ್ ಸಬ್ಜೆಕ್ಟ್ ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಷ್ಟೇ ನಾನು ಇವತ್ತು ಹೇಳ್ತಾ ಇರೋದು ನಿಮಗೆ. ಓಕೆ, ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ಇದೆ ನಿಮಗೆ, ಕಾಂಟ್ರಾಕ್ಟ್ ಅಂತ ಇದೆ. ಕಾಂಟ್ರಾಕ್ಟ್ 1 ಅಂತ ಇದೆ. ಸರ್, ಇದು ಕಾಂಟ್ರಾಕ್ಟ್ 1 ಅಲ್ಲಿ ಏನಿದೆ ಅಂತ ನೀವೇನಾದ್ರೂ ಕೇಳಿದ್ರೆ ಸಿಂಪಲ್ ಆಗಿ ಹೆಸರೇ ಹೇಳ್ತಾ ಇದೆ, ಕರಾರು ಅಂತೇಳಿ. ಕರಾರು ಅನ್ನುವಂಥದ್ದು ಒಂದು ಸ್ವಲ್ಪ ಟೆಕ್ನಿಕಲ್ ಆಗಿ ಅನ್ಸುತ್ತೆ ನಿಮಗೆ, ಬಟ್ ಈ ವರ್ಡ್ ನೀವು ಕೇಳಿರ್ತೀರಾ. ಒಪ್ಪಂದ ಅಂತ ಕೇಳಿರ್ತೀರಾ, ಅಗ್ರಿಮೆಂಟ್ ಅಂತ ಕೇಳಿರ್ತೀರಾ. ಅಗ್ರಿಮೆಂಟ್ ಅಂದ್ರೆ ನಿಮಗೆ ಗೊತ್ತಾಗುತ್ತೆ. ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು, 2 ಪಾರ್ಟಿ ಇರ್ತಾರೆ. ಓಕೆ, 2 ಪಾರ್ಟಿ ಇದಾರೆ. 2 ಪಾರ್ಟಿ ಮಧ್ಯದಲ್ಲಿ ಸಮಥಿಂಗ್ ಇವನೇನೋ ತಗೊಳ್ತಾ ಇದೆ, ನೀವು ಏನೋ ಕೊಡ್ತಾ ಇದೆ. ಉದಾಹರಣೆ, ನಾನು ಒಂದು ತಗೊಳ್ತೀನಿ, ಕಾರ್ ಅಂತ ತಗೊಳ್ತೀನಿ ನಾನು. ಓಕೆ, ಒಂದು ಕಾರ್ ಇದೆ. ಒಂದು ಕಾರನ್ನ ಶೋರೂಮಿಗೆ ಹೋಗಿ ತಗೊಳ್ತಾ ಇದೀವಿ ನಾವು. ಶೋರೂಮಿಗೆ ಹೋಗಿ ತಗೊಳ್ತಾ ಇರೋನೊಬ್ಬ, ಕೊಡ್ತಾ ಇರೋನೊಬ್ಬ. ತಗೊಳ್ತಾ ಇರೋನ್ ಏನ್ ಮಾಡ್ತಾನೆ, ದುಡ್ಡು ಕೊಡ್ತಾನೆ, ಹಣ ಕೊಡ್ತಾನೆ. ಕೊಡ್ತಾ ಇರೋನ್ ಕಾರ್ ಕೊಡ್ತಾನೆ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಬ್ರು ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಆಗ್ತಾ ಇದೆ, ಒಂದು ಕಾಂಟ್ರಾಕ್ಟ್ ಆಗ್ತಾ ಇದೆ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದ್ದಷ್ಟೇ. ಓಕೆ, ಇದು ಇನ್ನೊಂದು ಎಕ್ಸಾಂಪಲ್ ನಾನು ಏನಾದ್ರು ಹೇಳ್ಬೇಕಂದ್ರೆ ಕಾಂಟ್ರಾಕ್ಟಿಗೆ. ನೆಕ್ಸ್ಟ್ ಎಕ್ಸಾಂಪಲ್, ಏನೋ ಒಂದು ಸೇಲ್ ಮಾಡ್ತಾ ಇದಾರೆ, ಯಾರೋ ಒಂದು ಸೈಟ್ ಸೇಲ್ ಮಾಡ್ತಾ ಇದಾರೆ. ಸೈಟ್ ಸೇಲ್ ಮಾಡ್ಬೇಕಾದ್ರೆ ಒಂದು ಲೆಟರ್ ಬರೀತಾರೆ ಗೊತ್ತಾ, ಈ ರೀತಿ ನಾನು ಕೊಡ್ತಾ ಇದ್ದೀನಿ, ಈ ರೀತಿ ಜಾಗ ಇದೆ, ನಾನು ಓನರ್ ಆಗಿದ್ದೆ, ಎಲ್ಲ ಅಧಿಕಾರಗಳು ನಾನು ಇವ್ರಿಗೆ ಕೊಡ್ತಾ ಇದ್ದೀನಿ, ಇಂತಿಂತ ದುಡ್ಡಿಗೆ ನಾನು ಇಷ್ಟು ಕೊಡ್ತಾ ಇದ್ದೀನಿ. ಸೈಟ್ ತಗೊಳ್ಳೋ ಇವನಿಗೆ ದುಡ್ಡು ಕೊಡ್ತಾನೆ. ಸೈಟ್ ಯಾರು ತಗೊಳ್ತಾ ಇದ್ದಾನೋ ಅವನು ದುಡ್ಡು ಕೊಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಸೈಟ್ ನ ಪರ್ಚೇಸ್ ಮಾಡ್ತಾನೆ. ಈಗ ಇಲ್ಲಿ ಏನು ಒಂದು ರಿಟರ್ನ್ ಫಾರ್ಮೇಶನ್ ಅಲ್ಲಿ ಬರೆಯೋದು, ಬರವಣಿಗೆ ಎಲ್ಲ ಆಗುತ್ತಲ್ವಾ, ಯಾವ ಪಾರ್ಟಿಗಳಿರ್ತಾರೆ, ಬರವಣಿಗೆ ಏನೇನಾಗುತ್ತೆ, ಕಾಂಟ್ರಾಕ್ಟ್ ಆಗ್ಬೇಕಂದ್ರೆ ಏನೇನು ಅವಶ್ಯಕಾಂಶಗಳಿದೆ, ಸರಿ ಆ ಕಾಂಟ್ರಾಕ್ಟ್ ಬ್ರೀಚ್ ಮಾಡಿದ್ರೆ ಅಂದ್ರೆ ಮುರಿದು ಹಾಕಿದರೆ ಏನೇನು ವ್ಯವಸ್ಥೆಗಳಿದೆ, ಫೆಸಿಲಿಟಿಗಳಿದೆ, ಆಯ್ತಾ, ಈ ರೀತಿಯಾದಂತಹ ವಿಷಯಗಳನ್ನ ಕಾಂಟ್ರಾಕ್ಟ್ ಲಾದಲ್ಲಿ ಓದ್ತೀರಾ. ಅಂತಂದ್ರೆ 2 ಪರ್ಸನ್ ಗಳ ಮಧ್ಯೆ ಇರುವಂತಹ ಒಂದು ಅಗ್ರಿಮೆಂಟ್, ಕಾಂಟ್ರಾಕ್ಟ್, ಡೀಲ್, ಇದನ್ನ ಕಾಂಟ್ರಾಕ್ಟ್ ಲಾದಲ್ಲಿ ಓದ್ತೀರಾ. ಇದಿಷ್ಟು ಕಾಂಟ್ರಾಕ್ಟ್ ಸಬ್ಜೆಕ್ಟ್. ನಾನು ಇಲ್ಲಿ ಸಿಲೆಬಸ್ ವೈಸ್ ಹೋಗ್ತಾ ಇಲ್ಲ, ಸಬ್ಜೆಕ್ಟ್ ನ ಮಾತ್ರ ಅರ್ಥ ಮಾಡಿಸ್ತಾ ಇದ್ದೀನಿ. ಓಕೆ, ವೆಲ್, ಈಗ ಲಾ ಆಫ್ ಟಾರ್ಟ್ಸ್ ಬರ್ತೀರಾ. ಲಾ ಆಫ್ ಟಾರ್ಟ್ಸ್ ಅಲ್ಲಿ ಏನಿದೆ ಸರ್ ಅಂತ ನೀವು ಕೇಳ್ತೀರಾ. ಲಾ ಆಫ್ ಟಾರ್ಟ್ಸ್ ಅನ್ನುವಂತ ಪದ ನೀವೆಲ್ಲೂ ಕೇಳಿರೋದಿಲ್ಲ. ಟಾರ್ಟ್ಸ್ ಅಂತ ನಿಮ್ಮ ಎಲ್ಲೂ ಬೇರೆ ಕಡೆ ಕೇಳಿರೋದಿಲ್ಲ. ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಪದ, ಆದ್ರೆ ಅನ್ಕೊಂಡಷ್ಟೇನು ವಿಚಿತ್ರ ಇಲ್ಲ, ತುಂಬಾ ಸಿಂಪಲ್ ಆಗಿದೆ. ಲಾ ಆಫ್ ಟಾರ್ಟ್ ಅಂತಂದ್ರೆ ಇದೊಂದು ಸಿಂಪಲ್ ಆಗಿ ಸಿವಿಲ್ ರಾಂಗ್ ಅಂತ ಕರಿತೀವಿ ನಾವು. ಸಿವಿಲ್ ರಾಂಗ್, ತಪ್ಪು, ಆಯ್ತಾ, ಇದೊಂದು ಸಿವಿಲ್ ರಾಂಗ್. ಉದಾಹರಣೆ ಏನಾದ್ರು ಹೇಳಿ ಸರ್ ಅಂತಂದ್ರೆ, ನೆಗ್ಲಿಜಿಯನ್ಸ್ ಅಂತ ಕೇಳಿದಿರಾ, ನಿರ್ಲಕ್ಷ್ಯತೆ, ಡಿಫಾಮೇಶನ್ ಅಂತ ಕೇಳಿದಿರಾ, ಮಾನಹಾನಿ, ಇಲ್ಲ ಅಂತಂದ್ರೆ ಲಯಾಬಿಲಿಟೀಸ್ ಗಳು ಯಾವ ರೀತಿ ಇದೆ, ಇಲ್ಲ ಅಂತಂದ್ರೆ ಜನರಲ್ ಡಿಫೆನ್ಸ್ ಗಳು ಯಾವ ರೀತಿ ಇದೆ. ಇದೆಲ್ಲ ನಿಮಗೆ ಹೇಳಿದ್ರೆ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ. ನೀವು ಜನರಲ್ ಆಗಿ ನೆಗ್ಲಿಜಿಯನ್ಸ್, ಡಿಫಾಮೇಶನ್ ಅಂತಂದ್ರೆ ಕೇಳಿರ್ತೀರಾ ಮಾನಹಾನಿ ಅಂತೇಳಿ. ಈ ಮಾನಹಾನಿ ಬಗ್ಗೆ ಯಾವ ರೀತಿ ಮಾನಹಾನಿ ಏನು ಹಾಕಿದ್ರೆ ಕೇಸ್ ಹಾಕೋದು, ಸಿವಿಲ್ ಕೇಸು, ಇಂಥ ಬೇಸಿಕ್ ಥಿಂಗ್ಸ್ ಗಳನ್ನ ಕಲಿತೀರಾ. ಬಟ್ ಲಾ ಆಫ್ ಟಾರ್ಟ್ ಒಂದು ಸಬ್ಜೆಕ್ಟ್ ಎಂತದ್ದು ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಸೆಕ್ಷನ್ಸ್ ಗಳು ಇರೋದಿಲ್ಲ. ಬಟ್ ಕಾಂಟ್ರಾಕ್ಟ್ ಲಾದಲ್ಲಿ ಸೆಕ್ಷನ್ಸ್ ಗಳಿದೆಯಾ ಸರ್ ಅಂತಂದ್ರೆ ಹೌದು, ಆಬ್ವಿಯಸ್ಲಿ ಕಾಂಟ್ರಾಕ್ಟ್ ಲಾದಲ್ಲಿ ಸೆಕ್ಷನ್ಸ್ ಗಳಿದೆ. ಇದ್ರಲ್ಲಿ ಏನು ಅಂತಂದ್ರೆ ನಿಮಗೆ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಅಂತ 2 ಬರುತ್ತೆ. ಫಸ್ಟ್ ಸೆಮ್ಗೆ ಕಾಂಟ್ರಾಕ್ಟ್ ಲಾ 1 ಇದೆ, ಸೆಕೆಂಡ್ ಸೆಮ್ಗೆ ಕಾಂಟ್ರಾಕ್ಟ್ ಲಾ 2 ಇದೆ. ಯಾವ ತರ ನಾನು ಲಾಸ್ಟಿಗೆ ಕಾನ್ಸ್ಟಿಟ್ಯೂಷನ್ ಲಾ 1, 2 ಅಂತ ಹೇಳಿದ್ನಲ್ಲ ಅದು. ಕಾಂಟ್ರಾಕ್ಟ್ ಲಾ 1 ನಲ್ಲಿ ಸೆಕ್ಷನ್ 1 ರಿಂದ ಸೆಕ್ಷನ್ 75 ತನಕ ಕಲಿತೀರಾ. ಕಾಂಟ್ರಾಕ್ಟ್ ಲಾ 2 ದಲ್ಲಿ 75 ಮೇಲ್ಗಡೆ ಇರುವಂತಹ ಸೆಕ್ಷನ್ ಗಳು ಕಲಿತೀರಾ. ಅರೌಂಡ್ ಒಂದು 200 ಸೆಕ್ಷನ್ ತನಕ ಇದೆ. ಆದ್ರೆ ಇದು ಸೆಕೆಂಡ್ ಸೆಮ್ಗೆ, ತಲೆ ಕೆಡ್ಸ್ಕೋಬೇಡಿ, ಸೆಕೆಂಡ್ ಸೆಮ್ಗೆ ಬರುತ್ತೆ ಅದು. ಸೊ ಫಸ್ಟ್ ಸೆಮ್ಗೆ ನೀವು ಅಪ್ ಟು 75 ಸೆಕ್ಷನ್ ತನಕ ಕಲಿಬೇಕು. ಸರ್, ಇದು ಸೆಕ್ಷನ್ ಅಂದ್ರೆ ಏನು, ಬೇರ್ ಆಕ್ಟ್ ಅಂದ್ರೆ ಏನು, ಇದ್ರ ಬಗ್ಗೆನೂ ನಾನು ಡೀಪ್ ಆಗಿ ಆಲ್ರೆಡಿ ಬೇರೆ ಬೇರೆ ವಿಡಿಯೋಸ್ ಗಳು ಹೇಳಿದೀನಿ, ಒಂದ್ಸಲ ನೋಡಿ. ಇಲ್ಲ ತುಂಬಾ ಲೆಂತಿ ತಗೊಳುತ್ತೆ ವಿಡಿಯೋ ಇದು. ಓಕೆ, ನೀವು ಲಾ ಆಫ್ ಟಾರ್ಟ್ಸ್ ಅಂದ್ರೆ ನಾನು ಹೇಳಿದೆ ನಿಮಗೆ ಒಂದು ಸಿಂಪಲ್ ಆಗಿರೋ ಸಿವಿಲ್ ರಾಂಗ್ ಅಷ್ಟೇ ಇದು. ಈ ಸಿವಿಲ್ ರಾಂಗ್ ಅಂತಂದ್ರೆ ಒಂದು ಎಕ್ಸಾಂಪಲ್ ನೆಗ್ಲಿಜಿಯನ್ಸ್ ಅಂತ ತಗೊಳ್ಳಿ, ಡಿಫಾಮೇಶನ್ ಅಂತ ತಗೊಳ್ಳಿ,
ಸೊ ಇದನ್ನೆಲ್ಲ ನೀವು ತೆಗೆದುಕೊಳ್ಬಹುದು ಸಿವಿಲ್ ರಾಂಗ್ ಅಂತೇಳಿ. ಡೀಪ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಸಬ್ಜೆಕ್ಟ್ ವೈಸ್ ಬೇಸಿಕ್ ಥಿಂಗ್ಸ್. ಓಕೆ, ಈಗ ಹಿಂದೂ ಲಾ ಅಂತ ಬರ್ತಾ ಇದೆ. ಏನ್ ಸರ್ ಇದು ಹಿಂದೂ ಲಾ ಅಂತಂತಂದ್ರೆ, ಯಾರು ಹಿಂದೂಗಳು ಅಂತ ಇದ್ದಾರೆ, ಹುಟ್ಟಿನಿಂದ ಆಗಿರಬಹುದು, ತಂದೆ ತಾಯಿಂದ ಆಗಿರಬಹುದು, ಮತಾಂತರದಿಂದ ಆಗಿರಬಹುದು, ಯಾರು ಹಿಂದೂ ಅಂತ ಕರ್ಸ್ಕೊಂಡಿದ್ದಾರೆ ಅವರ ಸಾಂಸಾರಿಕ ಪರ್ಸನಲ್ ವಿಚಾರಗಳು ಏನೇನ್ ಬರುತ್ತೆ. ಪರ್ಸನಲ್ ವಿಚಾರಗಳು ಅಂತಂದ್ರೆ ಆಬ್ವಿಯಸ್ಲಿ ಒಂದು ಮದುವೆ ಅಲ್ವಾ, ಮ್ಯಾರೇಜ್ ಆಕ್ಟ್ 1955 ಅಂತ ಇದೆ, ಹಿಂದೂ ಮ್ಯಾರೇಜ್ ಆಕ್ಟ್ 1955. ಇದ್ರಲ್ಲಿ ಏನೇನ್ ಬರುತ್ತೆ ಸರ್? ಇದ್ರಲ್ಲಿ ನಿಮಗೆ ಮದ್ವೆ ಯಾವ ರೀತಿ ಆಗ್ಬೇಕು, ಮದ್ವೆ ಡೈವರ್ಸ್ ಯಾವ ರೀತಿ ಆಗುತ್ತೆ, ಡೈವರ್ಸ್ ಆಗ್ಬೇಕಾದ್ರೆ ಏನೇನ್ ಗ್ರೌಂಡ್ಸ್ ಗಳಿರ್ಬೇಕು, ಮದ್ವೆ ಆಗ್ಬೇಕು ಅಂತಂದ್ರೆ ಏನೇನ್ ಎಸೆನ್ಷಿಯಲ್ಸ್ ಗಳು, ಅವಶ್ಯಕಾಂಶಗಳಿರಬೇಕು, ಇಂಥ ವಿಷಯನ ಕಲಿತೀರಾ. ಅದಾದ್ಮೇಲೆ ಸೋರ್ಸಸ್ ಗಳು ಏನಿದೆ ಹಿಂದೂ ಲಾ ಫಾರ್ಮೇಶನ್ ಆಗಕ್ಕೆ, ಸೋರ್ಸಸ್ ಗಳೇನಿದೆ ಈ ವಿಷಯನ ಕಲಿತೀರಾ. ಆಮೇಲೆ ಸಕ್ಸೆಷನ್ ಆಕ್ಟ್ ನ ಕಲಿತೀರಾ. ಸಕ್ಸೆಷನ್ ಅಂದ್ರೆ ಏನು? ಉತ್ತರಾಧಿಕಾರ ಅಂದ್ರೆ ಯಾವ ರೀತಿ? ಈಗ ಆಸ್ತಿ ವರ್ಗಾವಣೆ ಆಗಬೇಕಾದ್ರೆ ಒಬ್ಬ ಗಂಡು ಸತ್ತು ಹೋದಾಗ ಅವನ ಹೆಂಡತಿಗೆ ಮಕ್ಕಳಿಗೆ ಯಾವ ರೀತಿ ಬರುತ್ತೆ, ಒಬ್ಬ ಹೆಣ್ಣು ಸತ್ತು ಹೋದ್ಮೇಲೆ ಅವನ ಹೆಂಡತಿಗೆ ಮಕ್ಕಳಿಗೆ ಯಾವ ರೀತಿ ಬರುತ್ತೆ. ಆಮೇಲೆ ಗಾರ್ಡನ್ಶಿಪ್ ಅಂತ ಹೇಳಿ ನಾವು ಕರಿತೀವಲ್ವಾ, ದತ್ತು ತೆಗೆದುಕೊಳ್ಳುವಂತದ್ದು, ಆಯ್ತಾ. ಗಿಫ್ಟ್ ಬಗ್ಗೆ ಕಲಿತೀರಾ, ದಾನ ಕೊಡುವಂತದ್ದು. ಅರ್ಥ ಆಗ್ತಿದ್ಯಾ ನಿಮ್ಗೆ? ಸೊ ಇಲ್ಲಿ ಹಿಂದೂ ಲಾದಲ್ಲಿ ಏನ್ ಕಲಿತೀರಾ ಅಂತಂದ್ರೆ, ಒಬ್ಬ ಹಿಂದೂ ವ್ಯಕ್ತಿ, ನಮ್ಮ ದೇಶ ಏನಿದೆ ಹಿಂದೂ ಮೆಜಾರಿಟಿ ಪಾಪ್ಯುಲೇಷನ್ ಇರುವಂತದ್ದು, ಅರೌಂಡ್ ಒಂದು 80% ಪ್ಲಸ್ ಇರುವಂತ ಹಿಂದೂ ಮೆಜಾರಿಟಿ ನಮ್ಮ ಪಾಪ್ಯುಲೇಷನ್ ಇರುವಂತದ್ದು. ಸೊ ಈ 80% ಜನ ಗವರ್ನ್ ಮಾಡುವಂತದ್ದು ಅವರ ಪರ್ಸನಲ್ ಲಾಸ್ಗಳು ಹಿಂದೂ ಲಾ ಮೇಲೆ. ಇದರಲ್ಲಿ ನಂಬರ್ ಆಫ್ ಆಕ್ಟ್ಸ್ ಗಳು ನೀವು ಕಲಿತೀರಾ. ಅಂತಂದ್ರೆ ಮದುವೆಗಾಗಿರ್ಬಹುದು, ಆಸ್ತಿಗಾಗಿರ್ಬಹುದು, ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು, ಯಾವ ರೀತಿ ಬಂತು, ದತ್ತು ತೆಗೆದುಕೊಳ್ಳುವಂತದ್ದು. ಸೊ ಈ ರೀತಿಯಾದಂತಹ ವಿಷಯಗಳನ್ನ ಹಿಂದೂ ಲಾದಲ್ಲಿ ಓದ್ತೀರಾ. ಬೇಸಿಕಲಿ ಹಿಂದೂ ಲಾ ಹೇಳ್ಬೇಕಂತಂದ್ರೆ ನಿಮ್ಮ ಪರ್ಸನಲ್ ವಿಚಾರಗಳು, ಆಯ್ತಾ. ಸೊ ಇದನ್ನ ಹಿಂದೂ ಲಾದಲ್ಲಿ ಓದ್ತೀರಾ. ಸೊ ಇದಿಷ್ಟು ಹಿಂದೂ ಲಾ ಆದ್ರೆ ನೆಕ್ಸ್ಟ್ ಇನ್ನೊಂದಿದೆ BNS ಅಂತೇಳಿ. ಇದನ್ನ ಸುಮಾರು ಜನ ನಿಮ್ಮ ಕಾಲೇಜಲ್ಲಿ ಕೇಳಿರ್ತೀರಾ, ಸಿಲೆಬಸ್ ಚೇಂಜ್ ಆಗಿದೆ ಅಂತೆ, ಏನು ಅರ್ಥ ಆಗೋದಿಲ್ಲ, BNS ಅಂತ ಯಾವುದೋ ಒಂದು ಸಬ್ಜೆಕ್ಟ್ ಬಂದಿದೆ ಅಂತೆ, ಈ ತರ ವಿಷಯಗಳನ್ನು ಕೇಳಿರ್ತೀರಾ. ಫುಲ್ ಫಾರ್ಮ್ ಏನು ಅಂತಂದ್ರೆ ಭಾರತೀಯ ನ್ಯಾಯ ಸಂಹಿತಾ 2023ಕ್ಕೆ ಬಂದಂತಹ ಕಾಯ್ದೆ ಇದು. ಓಕೆ, ಅದು 2024ಕ್ಕೆ ನಿಮಗೆ ಸಿಲೆಬಸ್ ಕಾಪಿಯಲ್ಲಿ ಆಡ್ ಮಾಡಲಾಗಿದೆ. ಓಕೆ, ಸೊ ಇದು BNS ಅನ್ನುವಂಥದ್ದು ಹಳೇದೇನಿತ್ತು, IPC ಅಂತ ಇತ್ತು, ಇಂಡಿಯನ್ ಪೀನಲ್ ಕೋಡ್ ಅಂತ ನಾವು ಕರಿತಾ ಇದ್ವಿ. ಸರ್ ಹಾಗಿದ್ದಲ್ಲಿ ಇಂಡಿಯನ್ ಪೀನಲ್ ಕೋಡ್ ಕಂಪ್ಲೀಟ್ ಆಗಿ ಹೋಗೋಯ್ತಲ್ಲ, ಈಗ ಕಂಪ್ಲೀಟ್ ಆಗಿ ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಬರದೇ ಇಲ್ವಾ? ಹಾಗಂತ ಅಲ್ಲ, ಇಂಡಿಯನ್ ಪೀನಲ್ ಕೋಡ್ IPC ಏನಿದೆ ಅದು ಕೂಡ ಯೂಸ್ ಆಗುತ್ತೆ. ಯಾಕಂದ್ರೆ ಒಂದು ಟ್ರಾನ್ಸ್ಫಾರ್ಮೇಶನ್ ಪೀರಿಯಡ್ ಅಂತ ಕರಿತೀವಿ ನಾವು. ಸೊ ಅಂತಂದ್ರೆ ಈಗ ಹೊಸದಾಗಿ ಏನೇ ರಿಜಿಸ್ಟರ್ ಮಾಡ್ತಾ ಇದಾರೆ, ಸೊ ಕಂಪ್ಲೀಟ್ ಆಗೋದನ್ನ BNS ಅಂತ ರಿಜಿಸ್ಟರ್ ಮಾಡ್ತಾರೆ ಹೊಸವು. ಬಟ್ ಹಳೆ ಕೇಸ್ಗಳು ಏನು ಆಲ್ರೆಡಿ IPC ಅಲ್ಲಿ ನಡೀತಾ ಇದೆ ಅವು ಕ್ಲೋಸ್ ಆಗೋ ತನಕ ರನ್ನಿಂಗ್ ಇರುತ್ತೆ. ಒನ್ಸ್ ಹಳೆ IPC ಕೇಸ್ಗಳ ಕ್ಲೋಸ್ ಆಗಿದ ತಕ್ಷಣ ಎಲ್ಲ BNS ಅಲ್ಲಿ ರಿನ್ಯೂವಲ್ ಆಗ್ತಾ ಹೋಗುತ್ತೆ. ಇದನ್ನ ಟ್ರಾನ್ಸ್ಫಾರ್ಮೇಶನ್ ಪೀರಿಯಡ್ ಅಂತ ಕರಿತೀವಿ. ಓಕೆ ಸರ್, ಇದಿಷ್ಟಾಯ್ತು. ಈಗ ನಾವು BNS ಅಲ್ಲಿ ಏನ್ ಕಲಿತೀವಿ ಅದು ಬಂತೀಗ ವಿಷಯ, ಆಯ್ತಲ್ವಾ. ಯಾಕಂದ್ರೆ BNS ಸಬ್ಜೆಕ್ಟ್ ಅಲ್ಲಿ ನಾವು ಮೇಜರ್ ಆಗಿ ಏನ್ ಕಲಿತೀವಿ, ಒಂದು ಉದಾಹರಣೆಗೆ ಸಣ್ಣ ಉದಾಹರಣೆ ಹೇಳ್ತೀನಿ. 302 ಅಂತ ಹೇಳ್ತೀರಾ, ಮರ್ಡರ್ ಅಂತ ಕೇಳಿದಿರಲ್ವಾ. ಮರ್ಡರ್, ರೇಪ್, ಆಯ್ತಾ, ಥೆಫ್ಟ್ ಕಳ್ತನ, ರಾಬ್ರಿ, ಡಕಾಯಿತಿ, ಅಥವಾ 420 ಅಂತ ಕೇಳಿದಿರಲ್ವಾ. IPC ಅಲ್ಲಿ 420, BNS ಅಲ್ಲಿ ಬೇರೆ ಆಗುತ್ತೆ. ಈ ಎಲ್ಲಾ ವರ್ಡ್ಸ್ ಗಳು ಕಾನೂನ್ ಪ್ರಕಾರ ಎಲ್ಲಿದೆ ಅಂತಂದ್ರೆ ನಿಮ್ಮ BNS ಅಲ್ಲಿದೆ. ಈ ಎಲ್ಲಾ ವರ್ಡ್ಸ್ ಗಳ ಮೀನಿಂಗ್ ಏನು, ಈ ಎಲ್ಲಾ ವರ್ಡ್ಸ್ ಗಳನ್ನ ಕೋರ್ಟ್ ಅಲ್ಲಿ ಮಾತಾಡ್ಬೇಕಂದ್ರೆ ಏನೇನ್ ಎಸೆನ್ಷಿಯಲ್ಸ್ ಗಳು ಫುಲ್ಫಿಲ್ ಆಗ್ಬೇಕು, ಆಮೇಲೆ ಪನಿಷ್ಮೆಂಟ್ ಗಳು ಏನೇನಿದೆ, ಆಯ್ತಾ. ಈ ಎಲ್ಲಾ ವರ್ಡ್ಸ್ ಗಳಿಗೂ ಏನ್ ತಪ್ಪು ಮಾಡಿದ್ರೆ ಏನೇನ್ ಪನಿಷ್ಮೆಂಟ್ ಕೊಡ್ತಾರೆ, ಇಂಥ ವಿಷಯಗಳನ್ನ ನೀವೇನ್ ಮಾಡ್ತೀರಾ ಅಂತಂದ್ರೆ BNS ಅಲ್ಲಿ ಕಲಿತೀರಾ. ಸೊ ಇದಿಷ್ಟು BNS ಅಲ್ಲಿ ನೀವು ಕಲಿಯುವಂತ ವಿಷಯಗಳಾದ್ರೆ ನೆಕ್ಸ್ಟ್ ಇನ್ಯಾವುದು ಅಂತಂತಂದ್ರೆ ಲಾಸ್ಟ್ ಒಂದು ಸಬ್ಜೆಕ್ಟ್ ಇದೆ, ಇಂಗ್ಲಿಷ್ ಅನ್ನುವಂತ ಸಬ್ಜೆಕ್ಟ್ ಇದೆ. ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ಸಬ್ಜೆಕ್ಟ್ ಯಾರ್ಯಾರಿಗಿದೆ ಅಂತ. ದಯವಿಟ್ಟು ಮತ್ತೊಂದ್ಸಲ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಒಂದು 10 ಸೆಕೆಂಡ್ ಬ್ಯಾಕ್ ತಗೊಂಡು ಮತ್ತೆ ಬಂದು ನೋಡಿ. ಇಂಗ್ಲಿಷ್ ಸಬ್ಜೆಕ್ಟ್ ಕೇವಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದೆ. ಸರ್ ಹಾಗಾದ್ರೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅಂದ್ರೆ ಏನು ಒಂದು ಹೇಳ್ತೇನೆ ನಾನು. ಇಂಗ್ಲಿಷ್ ಮೀಡಿಯಂ ಮತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇಬ್ರು ಇರ್ತಾರೆ. ಒಂದು ಇಂಗ್ಲಿಷ್ ಮೀಡಿಯಂ ಅಂತಂತಂದ್ರೆ ಇಲ್ಲಿ ಇಬ್ಬರಿಗೂ ಕೂಡ 3 year LLB ಫಸ್ಟ್ ಟೈಮ್ ಸೇಮ್. ಇಂಗ್ಲಿಷ್ ಮೀಡಿಯಂ ಅಂತಂದ್ರೆ ಯಾರು ಎಕ್ಸಾಮ್ ಬರಿಬೇಕಾದ್ರೆ ಭಾಷೆಯನ್ನ ಇಂಗ್ಲಿಷ್ ಅಲ್ಲಿ ಬರೀತಾರೆ ಅವ್ರು ಇಂಗ್ಲಿಷ್ ಮೀಡಿಯಂ ಅಂತಾರೆ. ಅವ್ರಿಗೆ 5 ಸಬ್ಜೆಕ್ಟ್ ಇರ್ತವೆ. ಯಾವ 5 ಸಬ್ಜೆಕ್ಟ್ ಸರ್ ಅಂತಂದ್ರೆ, ನಾನು ಇದು ಇಂಗ್ಲಿಷ್ ಬಿಟ್ಟು ಏನ್ ಹಿಂದೆ ಹೇಳಿದ್ನಲ್ವಾ, ಕಾನ್ಸ್ಟಿಟ್ಯೂಷನ್ ಲಾ ಆಗಿರಬಹುದು, ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಫ್ಯಾಮಿಲಿ ಲಾ ಆಗಿರಬಹುದು, BNS ಆಗಿರಬಹುದು, ಲಾ ಆಫ್ ಟಾಟ್ಸ್ ಆಗಿರಬಹುದು. ಸರ್ ಆಗಿದ್ದಲ್ಲಿ ಕನ್ನಡ ಮೀಡಿಯಂನವರಿಗೆ 1, 2, 3, 4 ಈ 5 ಸಬ್ಜೆಕ್ಟ್ ಗಳಂತೂ ಇದ್ದೇ ಇರುತ್ತೆ. ಜೊತೆಯಲ್ಲಿ ಪ್ಲಸ್ ಒಂದು ಸಬ್ಜೆಕ್ಟ್ ಬರಿಬೇಕು ಅವರು ಇಂಗ್ಲಿಷ್. ಯಾಕೆ ಸರ್ ನಮಗೆ ಎಕ್ಸ್ಟ್ರಾ ಅಂತಂದ್ರೆ, ನೀವು ಬರೆಯುವಂತ ಕನ್ನಡ ಮೀಡಿಯಂನವ್ರ ಭಾಷೆ ಕನ್ನಡದಲ್ಲಿ ಬರೀತೀರಾ. ಸೊ ನಿಮಗೊಂದು ಬೇಸಿಕ್ ನಾಲೆಜ್ ಇಂಗ್ಲಿಷ್ ಅಲ್ಲೂ ಕೂಡ ಇರುವಂತದ್ದು ಮಸ್ಟ್ ಅಂಡ್ ಶುಡ್ ಅಂತ ಇಂಗ್ಲಿಷ್ ಅಲ್ಲಿ ಬರೆಸ್ತಾರೆ. ಇದಿಷ್ಟು ಇಂಗ್ಲಿಷ್ ಮೀಡಿಯಂನವರು ಬರಿಬಾರ್ದು, ಕನ್ನಡ ಮೀಡಿಯಂನವ್ರು ಬರಿಬೇಕು ಅಂತ. ಓಕೆನಾ? ಹಾಗಂತೇಳಿ ಇಂಗ್ಲಿಷ್ ಮೀಡಿಯಂನವರಿಗೆ ಇಂಗ್ಲಿಷ್ ಗೊತ್ತಿದ್ರೆ ಸಾಕಂತಲ್ಲ, ಇಂಗ್ಲಿಷ್ ಮೀಡಿಯಂನವ್ರು ಕನ್ನಡನೂ ಕಲಿಬೇಕು,
ಸೆಕೆಂಡ್ ಸೆಮ್ಮು ಕನ್ನಡ ಬರುತ್ತೆ, ಎಲ್ಲರೂ ಕೂಡ ಬರೀಲೇಬೇಕು, ಇಂಗ್ಲಿಷ್ ಮೀಡಿಯಂ ಅವರು ಕೂಡ ಆ ಭಾಷೆನ ಬರೀಲೇಬೇಕು. ಓಕೆ ವೆಲ್, ಹಾಗಿದ್ದಲ್ಲಿ ಸರ್ ಈಗ ಇಂಗ್ಲಿಷ್ ಸಬ್ಜೆಕ್ಟ್ ಅಂತೂ ಗೊತ್ತಾಯ್ತು, ಎಲ್ಲರೂ ಕೂಡ ಇಂಗ್ಲಿಷ್ ಸಬ್ಜೆಕ್ಟ್ ಅವರವರ ಸ್ಕೂಲ್ ಲೆವೆಲ್ ಇಂದ ಓದ್ತಾ ಬಂದಿದ್ದೀರಾ, 10ನೇ ಕ್ಲಾಸಿಂದ ಓದ್ತಾ ಬಂದಿದ್ದೀರಾ, 12th ಅಲ್ಲೂ ಓದಿದ್ದೀರಾ, ನಿಮ್ಮ ಡಿಗ್ರಿಯಲ್ಲೂ ಕೆಲವರು ಓದಿದ್ದಾರೆ ಇಂಗ್ಲಿಷ್ ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಪೇಪರ್ ಅಂತೇಳಿ. ಸೇಮ್ ಥಿಂಗ್ ಸರ್, ಇಲ್ಲೂ ಕೂಡ ಸೇಮ್ ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ. ಬಟ್ ಲ್ಯಾಂಗ್ವೇಜ್ ಪೇಪರ್ನ ಸ್ವಲ್ಪ ಲೀಗಲಿ ಮಾತಾಡಿರ್ತಾರೆ ಅನ್ನೋದು ಬಿಟ್ರೆ ಬೇರೆ ಏನು ಇರಲ್ಲ. ಏನು ಸಿಂಪಲ್ ಆಗಿ ಅಂತಂತಂದ್ರೆ ಒಂದು ಕ್ಲೈಂಟ್ ನ ಬಗ್ಗೆ ಬರೀರಿ, ಇಲ್ಲ ಅಂತಂದ್ರೆ ಒಂದು ಕಾಂಟ್ರಾಕ್ಟ್ ನ ಬಗ್ಗೆ ಬರೀರಿ, ಒಂದು ಅಗ್ರಿಮೆಂಟ್ ಬರೀರಿ, ಇಲ್ಲ ಅಂತಂದ್ರೆ ಒಂದು ಟ್ರಾನ್ಸ್ಲೇಷನ್ ಕೊಡ್ತಾರೆ, ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಲೀಗಲ್ ವಿಷಯನ ಕೊಟ್ಬಿಟ್ಟು ಅದ್ರ ಬಗ್ಗೆ ಎಸ್ಸೆ ಬರೀರಿ. ಅರ್ಥ ಆಗ್ತಿದೆ ನಿಮ್ಗೆ? ಎಸ್ಸೆ ಅನ್ನೋದು ಲ್ಯಾಂಗ್ವೇಜ್, ಯಾವ್ದಾದ್ರು ಲೀಗಲ್ ವಿಷಯ ಕೊಟ್ಬಿಟ್ರೆ ಅದು ಲೀಗಲ್ ಎಸ್ಸೆ ಆಯ್ತು ಅಷ್ಟೇ. ಟ್ರಾನ್ಸ್ಲೇಷನ್ ಮಾಡಕ್ ಕೊಡುವಂಥದ್ದು, ಇಲ್ಲ ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ರಿ, ಸಿಂಪಲ್ ಆಗಿರುವಂತ ಬೇಸಿಕ್ ಸಬ್ಜೆಕ್ಟ್ಸ್. ಸೊ ಇದಿಷ್ಟು ನಿಮಗೆ ಸಬ್ಜೆಕ್ಟ್ಸ್ ನ ಬೇಸಿಕ್ ಓವರ್ ವ್ಯೂಗಳು. ಪ್ರತಿಯೊಂದು ಸಬ್ಜೆಕ್ಟ್ಸ್ ನ ಸಿಲೆಬಸ್ ಏನ್ ಹೇಳುತ್ತೆ ಅನ್ನೋದನ್ನು ಕೂಡ ನಾ ವಿಡಿಯೋ ರಿಲೀಸ್ ಮಾಡಿದೀನಿ. ಸಿಲೆಬಸ್ಸಿಗೆ ಅಂತಾನೆ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಓಕೆ, ದಯವಿಟ್ಟು ಆ ಪ್ಲೇ ಲಿಸ್ಟ್ ನ ಓಪನ್ ಮಾಡಿ. ಸಿಲೆಬಸ್ಸಿಗೆ ಅಂತಾನೆ ಪ್ರತಿ ಯೂನಿಟ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೇನೆ ನಾನು. ಇಲ್ಲಿ ಪ್ರತಿ ಯೂನಿಟ್ ಎಕ್ಸ್ಪ್ಲೈನ್ ಮಾಡಕ್ ಹೋಗಿಲ್ಲ, ಸಬ್ಜೆಕ್ಟ್ ಏನ್ ಹೇಳುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸರ್ ಇದಿಷ್ಟಂತ ಗೊತ್ತಾಯ್ತು, ಇದಕ್ಕೆಲ್ಲದಕ್ಕೂ ನೀವು ಬರೀ ಬೇಸಿಕ್ ಹೇಳ್ತಾ ಇದೀರಲ್ವಾ, ಇದಕ್ಕೇನಾದ್ರೂ ಕೋಚಿಂಗ್ ಸಿಗುತ್ತಾ, ನಾವೇನಾದ್ರೂ ಕಲಿಬಹುದಾ, ಕೋಚಿಂಗ್ ಅಲ್ಲಿ ಕಲ್ತ್ಬಿಟ್ಟು ನಾವೇನಾದ್ರೂ ಮಾಡ್ಕೊಳ್ಬಹುದಾ, ಈ ರೀತಿ ಏನಾದ್ರೂ ಫೆಸಿಲಿಟಿ ಇದೆಯಾ ಸರ್ ಅಂತ ನೀವೇನಾದ್ರೂ ಕೇಳಿದ್ರೆ, ಖಂಡಿತವಾಗ್ಲೂ ಕೋಚಿಂಗ್ ಅಲ್ಲಿ ಫೆಸಿಲಿಟಿ ಇದೆ. ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ ಗಳಿಗೂ ಇಂಡಿವಿಜುವಲ್ ಕೋಚಿಂಗ್ ಇದೆ. ಓಕೆ, ಹಾಗಿದ್ದಲ್ಲ ಕೋಚಿಂಗ್ ಬಗ್ಗೆ ಯಾವ ರೀತಿ ಸರ್ ಜಾಯ್ನ್ ಆಗೋದು ಏನು ಅಂತಂತಂದ್ರೆ, ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ನೀವೆಲ್ಲ ಈಗ ನೋಡ್ತಾ ಇದ್ದೀರಾ ಅಂದ್ರೆ ನೀವು ಇಲ್ಲಿರ್ತೀರಾ, ಫಸ್ಟ್ ಸೆಮ್ ಅಲ್ಲಿ ಇಲ್ಲಿದ್ದೀರಾ ನೀವು. ಆದ್ರೆ ನಮ್ದು ಫಸ್ಟ್ ಆಗಿರ್ಬೋದು, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಸಿಕ್ಸ್ತ್ ಎಲ್ಲಾ ಸೆಮಿಸ್ಟ್ರಿಗೂ ನಮ್ಮ ಕಡೆ ಕೋಚಿಂಗ್ ಇದೆ. ಆಲ್ ಸೆಮಿಸ್ಟ್ರಿಗೆ ನೀವು ಒನ್ ಟೈಮ್ ನಮ್ಮ ಸೆಮಿಸ್ಟರ್ ತಗೊಂಡ್ರೆ ಅಂಟಿಲ್ ನೀವು ಕಂಟಿನ್ಯೂಸ್ ಆಗಿ ನಮ್ಮ ಜೊತೆ ಕನೆಕ್ಟ್ ಆಗಿರಬಹುದು. ಸೆಮ್ ವೈಸ್ ರಿವೈಸ್ ಆಗ್ತಾ ಹೋಗ್ತಾ ಇರುತ್ತೆ ಅಷ್ಟೇ. ಆಮೇಲೆ 5 year LLB ಅವರಿಗೂ ಕೂಡ ಇದೆ, ಬ್ಯಾಕ್ಲಾಗ್ಸ್ ಪೇಪರ್ ಸಿಗಿದೆ. ಇಷ್ಟು ಫೆಸಿಲಿಟಿಗಳನ್ನು ನಾವು ಕೊಡ್ತೀವಿ. ಈ ಎಲ್ಲಾ ಫೆಸಿಲಿಟಿಗಳು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಏನೇನು ಫೆಸಿಲಿಟಿ ಇರುತ್ತೆ ಏನು ಅಂತ. ಸರ್ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ 2 ಮೀಡಿಯಮಾ? ಖಂಡಿತವಾಗ್ಲೂ 2 ಮೀಡಿಯಂ, ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ. ಆಮೇಲೆ ನಮ್ಮನ್ನ ಕಾಂಟ್ಯಾಕ್ಟ್ ನೀವೇನಾದ್ರೂ ಮಾಡ್ಬೇಕಾದ್ರೆ ಪ್ರತಿ ಸಬ್ಜೆಕ್ಟ್ ಅಲ್ಲೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿ, ಪ್ರತಿ ಸ್ಲೈಡ್ ಅಲ್ಲೂ ಕೂಡ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಇದ್ದೇ ಇದೆ. 9591573526 9972799641 ಈ ನಂಬರ್ಗೆ ನೀವು ದಯವಿಟ್ಟು ಕಾಲ್ ಮಾಡ್ಕೊಳ್ಳಿ. ಎಲ್ಲಾ ಸಬ್ಜೆಕ್ಟ್ ಕೋಚಿಂಗ್ ಸಿಗುತ್ತೆ. ಹಾಗಿದ್ದಲ್ಲಿ ಇಲ್ಲಿ ನಾನು ಮೆನ್ಷನ್ ಮಾಡಿರುವಂತ ಸಬ್ಜೆಕ್ಟ್ಸ್ ಗಳು ಯಾವುವು ಅಂತಂದ್ರೆ, ನಿಮ್ಮ ಈ 3 ವರ್ಷದಲ್ಲಿ ನೀವು ಓದುವಂತ ಎಲ್ಲಾ ಸಬ್ಜೆಕ್ಟ್ಸ್ ಗಳನ್ನ ನಾನು ಮೆನ್ಷನ್ ಮಾಡಿದೀನಿ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಅಷ್ಟೇ. ಓಕೆ, ಸೊ ಇದರಲ್ಲಿ ನಿಮಗೆ ಫಸ್ಟ್ ಸೆಮ್ ಇರುವಂತವು ಯಾವುವು ಅಂತಂದ್ರೆ, ಇಲ್ಲಿರುವಂತಹ ಸಬ್ಜೆಕ್ಟ್ಸ್ ಗಳು ಮಾತ್ರ ನಿಮಗೆ ಫಸ್ಟ್ ಸೆಮ್ ಇರುವಂತದ್ದು. ಇದು ಬೇರೆ ಬೇರೆ ಸೆಮಿಸ್ಟರ್ಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಗಳೆಲ್ಲ ಇದೆ. ನಮ್ಮ ಚಾನೆಲ್ ಅಲ್ಲಿ ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ ಗಳು ಅವೈಲೇಬಲ್ ಇದೆ. ಹಾಗಿದ್ದಲ್ಲಿ ಫಸ್ಟ್ ಸೆಮ್ ಇರುವಂತಹ ಸಬ್ಜೆಕ್ಟ್ಸ್ ಗಳು ಒಂದ್ಸಲ ನಾನು ಹೀಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗಿರುವಂತ ಸಬ್ಜೆಕ್ಟ್ಸ್ ಗಳು ಐ ಥಿಂಕ್ ಇದೆ ನಿಮಗಿರೋ ಸಬ್ಜೆಕ್ಟ್ಸ್ ಗಳು. ಈ ಎಲ್ಲಾ ಸಬ್ಜೆಕ್ಟ್ಸ್ ಗಳು ನಮ್ಮ ಹತ್ರ ಇದೆ. ಇಂಗ್ಲಿಷ್ ಮೀಡಿಯಂ ಅಲ್ಲೂ ಇದೆ, ಕನ್ನಡ ಮೀಡಿಯಂ ಅಲ್ಲೂ ಕೋಚಿಂಗ್ ಇದೆ. ಸರ್ ಏನೇನು ಫೆಸಿಲಿಟಿಗಳು ಕೊಡ್ತೀರಾ ಅಂತ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಒನ್ಸ್ ನಾನು ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಪೇಯ್ಡ್ ಮಾಡ್ಕೊಂಡ್ರೆ ಅಂತ ಏನಾದ್ರು ಗೊತ್ತಾಗಬೇಕು ಅಂತಂದ್ರೆ, ಆಬ್ವಿಯಸ್ಲಿ ನೋಡಿ ಇಲ್ಲಿ ಏನೇನಿದೆ ಅಂತಂದ್ರೆ, ಫೆಸಿಲಿಟಿ ಏನೇನಿರುತ್ತೆ, ಎಲ್ಲಾ ರೆಕಾರ್ಡೆಡ್ ವಿಡಿಯೋಸ್ಗಳನ್ನ ಕಂಪ್ಲೀಟ್ ಆಗಿ ಕೊಡ್ತೀವಿ. ಕಂಪ್ಲೀಟ್ ರೆಕಾರ್ಡೆಡ್ ವಿಡಿಯೋಸ್ಗಳನ್ನ ಅರೌಂಡ್ ಒಂದು 200+ ರೆಕಾರ್ಡೆಡ್ ವಿಡಿಯೋಸ್ಗಳಿರುತ್ತೆ. ಇಡೀ ಸಿಲೆಬಸ್ ಇರುತ್ತೆ. ಇಡೀ ಸಿಲೆಬಸ್ ಯಾವ ತರ ಇರುತ್ತೆ ಅಂತಂದ್ರೆ, ನೀವು ಸಿಲೆಬಸ್ ನ ಕಾಪಿನ ಇಟ್ಕೊಂಡು ಚೆಕ್ ಮಾಡಿ, ಯಾವ್ದಾದ್ರು ಪಾಯಿಂಟ್ ಮಿಸ್ ಔಟ್ ಆಗಿರಲ್ಲ. ಆ ರೀತಿ 5 ಯೂನಿಟ್ ಸಿಲೆಬಸ್, ಪ್ರತಿ ಸಬ್ಜೆಕ್ಟ್ ನ 5 ಯೂನಿಟ್ ಸಿಲೆಬಸ್, ಟೋಟಲ್ ಆಗಿ 30 ಯೂನಿಟ್ ನ ಸಿಲೆಬಸ್ ನ ಕಂಪ್ಲೀಟ್ ಆಗಿ ಪ್ರೊವೈಡ್ ಮಾಡ್ತೀವಿ ರೆಕಾರ್ಡೆಡ್ ವಿಡಿಯೋಸ್ ಗಳಲ್ಲಿ. ಸರ್ ಅಷ್ಟೇ ಇರುತ್ತಾ? ಇಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಆನ್ಲೈನ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿದಂತಹ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯೂನಿಟ್ ವೈಸ್ ಸಾಲ್ವ್ ಮಾಡಿದಂತಹ ಪ್ರತಿ ಸಬ್ಜೆಕ್ಟಿಗೂ ಕೂಡ ವಿಡಿಯೋಸ್ಗಳು ಅದರಲ್ಲಿ ಇರುತ್ತೆ. ಅಂತಂದ್ರೆ ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿದೀವಿ ನಾವು, ಅದು ಕೂಡ ಅದರಲ್ಲಿ ಪ್ರೊವೈಡ್ ಇರುತ್ತೆ. ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಕೇಸ್ ಲಾಸ್ ಗಳನ್ನ ಸಪರೇಟ್ ಆಗಿ ನಾವು ರೆಕಾರ್ಡೆಡ್ ಆಗಿ ಕೊಡ್ತೀವಿ. ಕೇಸ್ ಲಾಸ್ ಗಳು ಸಪರೇಟ್ ಆಗಿ, ಆಯ್ತಾ? ಇಂಪಾರ್ಟೆಂಟ್ ಇಲ್ಲಿ ಸಬ್ಜೆಕ್ಟ್ ಅಲ್ಲೂ ಹೇಳಿರ್ತೀವಿ, ಕೇಸ್ ಲಾಸ್ ಸಪರೇಟ್ ಆಗಿ ಹೇಳಿರ್ತೀವಿ. ಇದಿಷ್ಟು ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ನಾವು ಪ್ರೊವೈಡ್ ಮಾಡಿದ ಇಡೀ ಸಿಲೆಬಸ್ ಬಗ್ಗೆ. ಆದ್ರೆ ಇದಷ್ಟಲ್ಲದೆ ನಿಮಗೆ ಆನ್ಲೈನ್ ಕ್ಲಾಸಸ್ ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಸರ್ ಏನಿದು ಆನ್ಲೈನ್ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ತೀರಾ ಅಂತಂದ್ರೆ, ಆಬ್ವಿಯಸ್ಲಿ ಆನ್ಲೈನ್ ಕ್ಲಾಸಸ್ ಗಳು ಏನಾಗುತ್ತೆ ಅಂತಂದ್ರೆ, ನಿಮ್ಗೆ ಏನಾದ್ರು ಡೌಟ್ಸ್ ಗಳು ಬರ್ತಾ ಇದೆ, ನಾವು ಕೊಟ್ಟಿರುವಂತ ವಿಷಯದಲ್ಲೇ ಡೌಟ್ಸ್ ಇದೆ, ಆ ಡೌಟ್ಸ್ ಮೇಲೆ ಕ್ಲಾಸಸ್ ಗಳನ್ನ ಇಡುವಂತದ್ದಾಯ್ತು ನಾವು. ಇಲ್ಲ ಅಂತಂದ್ರೆ ಯಾರಾದ್ರೂ ಸೀನಿಯರ್ ಅಡ್ವೊಕೇಟ್ಸ್ ಗಳನ್ನ, ಇಲ್ಲ ಜಡ್ಜಸ್ ಗಳನ್ನ, ಇವರುಗಳನ್ನ ಕೂರಿಸಿ ನಿಮಗೆ ಪ್ರಾಕ್ಟಿಕಾಲಿಟಿಯಲ್ಲಿ ಅಂತಂದ್ರೆ ನಿಮ್ಮ ಮುಂದೆ ಜೀವನದಲ್ಲಿ ನೀವು ಯಾವ ರೀತಿ ಅಡ್ವೊಕೇಟ್ ಗಳಾದಾಗ ನೀವು ಅದನ್ನ ಸೆನ್ಸ್ ಮಾಡಬೇಕು ಅನ್ನುವಂತಹ ವಿಷಯನ ಆನ್ಲೈನ್ ಕ್ಲಾಸಸ್ ಗಳು ಕಂಡಕ್ಟ್ ಮಾಡ್ತೀವಿ. ಸೊ ಅದಾದ್ಮೇಲೆ ಮೇನ್ ಇಂಪಾರ್ಟೆಂಟ್, ಎಲ್ರಿಗೂ ಡೌಟ್ ಇದೆ ಸರ್ ನೋಟ್ಸ್ ಬೇಕಿತ್ತು. ಉದಾಹರಣೆಗೆ ಈಗ BNS ಹೊಸ ಸಬ್ಜೆಕ್ಟ್ ಬಂದಿದೆ, ಅದಕ್ಕೆ ಯಾರು ನೋಟ್ಸ್ ಕೊಡಲ್ಲ ಸರ್. ಕನ್ನಡ ಮೀಡಿಯಂ ಅಲ್ಲಿ ಇಲ್ಲ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇಲ್ಲ. ಬರೀ BNS ಅಂತಲ್ಲ, ನೀವು ಇರುವಂತ ಇಡೀ 3 year LLB ಇರುವಂತ ಎಲ್ಲಾ ನೋಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಕಂಪ್ಲೀಟ್ ನೋಟ್ಸ್ ಕೊಡ್ತೀವಿ. ಓಕೆ,
ಆದ್ರೆ ನೀವು ಕೋಚಿಂಗ್ ಸೇರ್ಕೋಬೇಕಾಗುತ್ತೆ. ಪೇಯ್ಡ್ ಆಗಿ ನೀವು ತಗೊಂಡಾಗ ಕಂಪ್ಲೀಟ್ ವಿಡಿಯೋಸ್ಗಳನ್ನ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ, ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ. ಅದಾದ್ಮೇಲೆ ನೀವು ಡೈರೆಕ್ಟ್ ಆಗಿ ಯಾರು ನಿಮ್ಮನ್ನ ಪಾಠ ಮಾಡಿದ್ದಾರೆ, ಪ್ರೊಫೆಸರ್, ಟೀಚರ್, ಲೆಕ್ಚರ್ಸ್, ಕೋಚರ್, ಅವ್ರ ಜೊತೆ ಡೈರೆಕ್ಟ್ ಆಗಿ ಮಾತಾಡಬಹುದು. 24/7 ನಿಮ್ಗೆ ಒಂದು ಬ್ಯಾಕ್ ಎಂಡ್ ಟೀಮ್ ಇರುತ್ತೆ. ಆ ಬ್ಯಾಕ್ ಎಂಡ್ ಟೀಮ್ ಅಲ್ಲಿ ನಿಮಗೆ ಏನೇ ಡೌಟ್ಸ್ ಗಳು ಬಂದ್ರು ಕೂಡ ಅಲ್ಲಿ ನಿಮಗೆ ಕ್ಲಾರಿಫೈ ಮಾಡ್ಕೊಡ್ತಿರ್ತಾರೆ. ಕಾಲೇಜಲ್ಲಿ ಏನಾದ್ರು ಇಂಟರ್ನ್ಶಿಪ್ ಮಾಡ್ಕೊಂಡು ಬನ್ನಿ ಅಂತಾರ, ಸಣ್ಣ ಪುಟ್ಟ ಅಸೈನ್ಮೆಂಟ್ ಟಾಸ್ಕ್ ಗಳು ಕೊಡ್ತಾರ, ಅಥವಾ ಏನಾದ್ರು ಸೆಮಿನಾರ್ ಮಾಡಿ ಬನ್ನಿ ಅಂತ ಕರೀತಾರ, ಸೊ ಅದಕ್ಕೂ ಕೂಡ ನಮ್ಮ ಕಡೆ ನೀವು ಟಾಪಿಕ್ ಹೇಳಿ ಬ್ಯಾಕ್ ಎಂಡ್ ಸಪೋರ್ಟ್ ಕೊಡ್ತಾರೆ. ಫ್ರೀ ಲೀಗಲ್ ಕನ್ಸಲ್ಟೆನ್ಸಿ ಇರುತ್ತೆ ಸರ್. ಯಾವುದೇ ರೀತಿ ನೀವು ಚಾರ್ಜಸ್ ಕೊಳ್ಳಿಲ್ದಂಗೆ ವರ್ಚುಯಲಿ ಥ್ರೂ ಫೋನ್ ಪ್ರಕಾರ ಫ್ರೀ ಆಗಿ ಲೀಗಲ್ ಕನ್ಸಲ್ಟೆನ್ಸಿನ ನೀವು ತೆಗೆದುಕೊಳ್ಳಬಹುದು. ಅಂದ್ರೆ ಯಾವುದೇ ರೀತಿ ನಿಮ್ಮ ಪರ್ಸನಲ್ ಸಮಸ್ಯೆ ಇರುತ್ತೆ, ಏನೇ ಇರುತ್ತೆ ಅಂತಂದ್ರೆ ನೀವು ಒನ್ಸ್ ಪೇಯ್ಡ್ ಆದ್ರೆ ಕಂಪ್ಲೀಟ್ ಆಗಿ ನೀವು ಲೀಗಲ್ ಇದನ್ನ ತೆಗೆದುಕೊಳ್ಳಬಹುದು. ಆಯ್ತಾ? ಯಾವ್ಯಾವ ಮೀಡಿಯಂ ಅಲ್ಲಿ ಇರುತ್ತೆ ಸರ್? ಅವಾಲಿಂದ ನಾನು ಹೇಳ್ತಾನೆ ಇದ್ದೀನಿ. ಒಂದು ಕನ್ನಡ ಮೀಡಿಯಂ ಅಲ್ಲಿ ಇರುತ್ತೆ, ಇಂಗ್ಲಿಷ್ ಮೀಡಿಯಂ ಅಲ್ಲೂ ಕೂಡ ಇರುತ್ತೆ. ಇಂಗ್ಲಿಷ್ ಅಂಡ್ ಕನ್ನಡ ಬೋತ್ ಮೀಡಿಯಂ ಅಲ್ಲಿ ಸಪರೇಟ್ ಆಗಿ ನಿಮಗೆ ಪ್ರೊವೈಡ್ ಮಾಡ್ತೀವಿ ನೋಟ್ಸ್ ಗಳನ್ನ. ಸರ್ ನಾನು ಕ್ಲಾಸಸ್ ಗಳು ಅಟೆಂಡ್ ಮಾಡಕ್ ಆಗಲ್ಲ, ಸ್ವಲ್ಪ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದೀನಿ, ಸರಿಯಾಗಿ ಇದಾಗ್ತಾ ಇಲ್ಲ, ಪಾರ್ಟ್ ಟೈಮ್ ಫುಲ್ ಟೈಮ್ ಈ ರೀತಿ ಏನಾದ್ರು ಮಾಡ್ತಾ ಇದ್ದೀನಿ ಅಂತಂದ್ರೆ ಆಬ್ವಿಯಸ್ಲಿ ಅವರಿಗೆ ಲೈವ್ ರೆಕಾರ್ಡೆಡ್ ತಗೊಂಡಂತ ಕ್ಲಾಸಸ್ ಗಳನ್ನ ರೆಕಾರ್ಡೆಡ್ ಪ್ರೊವೈಡ್ ಮಾಡ್ತೀವಿ. ಯಾಕಂದ್ರೆ ನಮಗೆ ಇಷ್ಟ ಬಂದಾಗ ನೀವು ಕ್ಲಾಸಲ್ಲಿ ಕೂರೋದೇನ್ ಬೇಡ ಸರ್. ನಮಗೆ ಇಷ್ಟ ಬಂದಾಗ ನೀವು ಕ್ಲಾಸಲ್ಲಿ ಕೂರ್ಬೇಕಾಗಿತ್ತು ಅಂತಂದ್ರೆ ನಿಮಗೆ ಕಾಲೇಜಲ್ಲಿ ಆರಾಮಾಗಿ ಕೂರ್ಬೋದಲ್ವಾ? ನಾನ್ ಹೇಳ್ತಾ ಇರೋದೇನು ಅಂತಂದ್ರೆ ನಿಮಗೆ ಯಾವಾಗ ಓದಕ್ ತುಂಬಾ ಇಷ್ಟ ಆಗುತ್ತೆ, ನಿಮಗೆ ಯಾವಾಗ ತುಂಬಾ ಚೆನ್ನಾಗಿ ಮೂಡಿರುತ್ತೆ, ಇವತ್ತು ನಾನು ಓದಬಹುದು, ಇವತ್ತು ನಾನು ನೋಡಬಹುದು, ಆಯ್ತು ಇವತ್ತು ನನಗೆ ತುಂಬಾ ಚೆನ್ನಾಗಿ ಓದೋ ಮೂಡಿದೆ, ಆ ಟೈಮಲ್ಲಿ ನೀವು ಸಿಲೆಬಸ್ ನ ಮುಗಿಸಿ, ನಿಮ್ ಕನ್ವಿನಿಯಂಟ್ ಟೈಮಲ್ಲಿ ಮುಗಿಸಿ. ಅದಕ್ಕೋಸ್ಕರ ನಾವು ರೆಕಾರ್ಡೆಡ್ ಕ್ಲಾಸಸ್ ಕೊಟ್ಬಿಡ್ತಾ ಇರೋದು ನಿಮ್ಗೆ. ಆಯ್ತಾ? ರೆಕಾರ್ಡೆಡ್ ಕ್ಲಾಸ್ ಆರಾಮ ನಿಮ್ ಇಷ್ಟ ಬಂದಾಗ ನೋಡ್ಕೊಂಡು ನೀವು ಸಿಲೆಬಸ್ ನ ಕ್ಲೋಸ್ ಮಾಡ್ಕೊಳ್ಳಿ. ಡೌಟ್ ಬಂತ ಎನಿ ಟೈಮ್ ಕಾಲ್ ಮಾಡಿ, ಆ ನಂಬರ್ ನೀವು ಕೊಟ್ಟಿರ್ತೀವಿ, ಪೇಯ್ಡ್ ಇರುತ್ತೆ. ಡೌಟ್ ಬಂತ ಎನಿ ಟೈಮ್ ಕಾಲ್ ಮಾಡಿ, ನಮ್ ಸಪೋರ್ಟ್ ಇರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಸೆಮಿಸ್ಟರ್ ಗಳಿಗೆ ಅದಕ್ಕೂ ಕೂಡ ನಮ್ ಕಡೆಯಿಂದ ಬ್ಯಾಕ್ ಎಂಡ್ ಇಂದ ಸಪೋರ್ಟ್ ಇರುತ್ತೆ. ರಿನ್ಯೂವಲ್ ಆಗ್ತಾ ಇರುತ್ತೆ ಕಂಪ್ಲೀಟ್ ಆಗಿ. ಸರಿ, 10 ಫೆಸಿಲಿಟಿಗಳು ನೀವು ಕಂಪ್ಲೀಟ್ ಆಗಿ ಹೇಳಿದ್ರಿ. ಈ 10 ಫೆಸಿಲಿಟಿಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಬೇರೆ ಬೇರೆ ತಗೋಬೇಕಾ? ಎಲ್ಲ ಒಂದೇನಾ? ಏನೂ ಇಲ್ಲ. ನೀವು ಜಸ್ಟ್ 5 ಸಬ್ಜೆಕ್ಟ್ ಏನಿದೆ ಅಥವಾ 6 ಸಬ್ಜೆಕ್ಟ್ ಕನ್ನಡ ಮೀಡಿಯಂನವರು ಎಲ್ಲಾ ಸೇರಿ ಒಂದು ಪ್ಯಾಕೇಜ್ ತರ ತಗೊಂಡ್ರೆ ಅಂತಂದ್ರೆ ಇದು ಎಲ್ಲಾ ಸೇರಿ ನೀವು ಇಲ್ಲೇನು ನಾವು ಪ್ಯಾಕೇಜ್ ನಾವು ಡಿಕ್ಲೇರ್ ಮಾಡಿದೀವಿ ಅಫಿಷಿಯಲಿ ನಮ್ಮೊಂದು ಗ್ರೂಪ್ ಅಲ್ಲಿ. ಸೊ ನೀವು ಒಂದ್ಸಲ ತಗೊಂಡ್ರೆ ಈ 10 ಫೆಸಿಲಿಟಿಗಳನ್ನು ಕೊಡ್ತೀವಿ. ನಾ ಹೇಳ್ತಾ ಇದೀನಿ 10 ಫೆಸಿಲಿಟಿಗಳನ್ನ ಕೊಡ್ತೀವಿ. ಸರ್ ಆಗಿದ್ದಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೇಗ್ ಮಾಡ್ಬೇಕು? ಪ್ರತಿ ಪೇಜ್ ಅಲ್ಲಂತೂ ನಾನು ಕೊಡ್ತಾ ಬರ್ತಾನೆ ಇದೀನಿ, ನಂಬರ್ ಹೇಳ್ತಾನೆ ಬರ್ತಾ ಇದೀನಿ. ಆಯ್ತಾ? ಸರ್ ಯಾವ್ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಏನಾದ್ರು ಅಂತಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಆರಾಮಾಗಿ ಒಂದು ಫಸ್ಟ್ ಕಾಲ್ ಮಾಡ್ಕೊಡ್ಬಿಡಿ. ಆಯ್ತಾ? ಡೈರೆಕ್ಟ್ ಆಗಿ ಕಾಲ್ ಮಾಡಿ, ನೋ ಇಶ್ಯೂಸ್, ಆರಾಮಾಗಿ. ಎರಡರಲ್ಲಿ ಯಾವ್ದಾದ್ರು ನಂಬರಿಗೆ ಕಾಲ್ ಮಾಡಿ, 9972799641 ಆರ್ 9991573526 ಯಾವ್ದಾದ್ರು ನಂಬರ್ ಕಾಲ್ ಮಾಡಿ. ಇಲ್ಲ ಸರ್ ವಾಟ್ಸ್ಆಪ್ ಟೆಕ್ಸ್ಟ್ ಮಾಡ್ತೀರಾ ಮಾಡಿ. ಅದು ಇಲ್ಲ ಸರ್, ನಮ್ಮ ಟೀಮ್ ಅಲ್ಲಿ ನಮ್ಮ ಕಾನೂನು ಅಂತ ಚಾನಲ್ ಇದೆ, ಟೆಲಿಗ್ರಾಮ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ವೆಬ್ಸೈಟ್ ಇದೆ. ಯಾವ ಕಡೆಯಿಂದನಾದ್ರೂ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿ, ನಮ್ಮ ಟೀಮ್ ನಿಮ್ಮ ಹತ್ರ ರೀಚ್ ಆಗುತ್ತೆ. ಓಕೆ, ಸೊ ಎಷ್ಟು ಫೀಸ್ ಇದೆ, ಏನಿದೆ, ಎಲ್ಲಾ ವಿಷಯಗಳನ್ನ ಡಿಸ್ಕಸ್ ಮಾಡಕ್ಕೆ ದಯವಿಟ್ಟು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸರ್ ಈಗ ನೀವೇನೋ ಹೇಳ್ತಾ ಇದೀರಾ ಅದಿದೆ ಇದಿದೆ ನಾವು ಕೊಡ್ತೀವಿ, ಕಂಪ್ಲೀಟ್ ಸಿಲೆಬಸ್ ಇದೆ, ಎಲ್ಲ ಇದೆ ಅಂತ. ಸಮ್ ಏನಾದ್ರು ನಾವು ಈ ಡೆಮೋ ವಿಡಿಯೋಸ್ ಗಳನ್ನ ನೋಡ್ಬೋದಾ ಸರ್? ಏನಾದ್ರು ಯಾವ ರೀತಿ ಕೊಡ್ತೀರಾ ಏನು ಅಂತ ಡೆಮೋ ವಿಡಿಯೋಸ್ ನಿಮ್ಮ ಅವೈಲೇಬಿಲಿಟಿ ಇದೆಯಾ, ಯೂನಿಟ್ ವೈಸ್ ಯಾವ ತರ ಕೊಡ್ತೀರಾ ಅಂತ ಏನಾದ್ರು ನೋಡ್ಬೋದಾ ಸರ್ ಅಂತ ಅಂದ್ರೆ ಡೆಮೋ ವಿಡಿಯೋಸ್ಗೋಸ್ಕರನೇ ನಮ್ಮ ಕಾನೂನು ಚಾನೆಲ್ ನಲ್ಲಿ ನಾವು ಮೋರ್ ದ್ಯಾನ್ 150 ವಿಡಿಯೋಸ್ ಗಳನ್ನ ಪ್ರತಿ ಸೆಮಿಸ್ಟರ್ದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಪ್ರತಿ ಸೆಮಿಸ್ಟರ್ದು ಸ್ವಲ್ಪ 5 to 10% ರಿಲೀಸ್ ಮಾಡಿದೀವಿ. ನೀವು ಅಲ್ಲಿಂದೇ ಡೆಮೋ ವಿಡಿಯೋಸ್ ಗಳು ನೋಡ್ಬೇಕಾಗುತ್ತೆ. ಬಟ್ ನಾನು ರಿಯಲಿ ಹೇಳ್ತಾ ಇದ್ದೀನಿ, ನನಗೆ ಒಂದು ಬರ್ತಾರ ಮೇಜರ್ ಕಮೆಂಟ್ಸ್ ಏನು ಅಂತಂದ್ರೆ ಅಪ್ ಟು ಒಂದು ನಾವು 12 ಅಥವಾ 15 ಇಲ್ಲ 20 ಪಾರ್ಟ್ ಗಳನ್ನು ರಿಲೀಸ್ ಮಾಡ್ತೀವಿ ಪ್ರತಿ ಸಬ್ಜೆಕ್ಟ್ ಇಂದ. ಆದ್ರೆ ಅವು ಟೋಟಲ್ ಪಾರ್ಟ್ಸ್ ಗಳು 60 or 70 ಪಾರ್ಟ್ಸ್ ಗಳು ಇರುತ್ತೆ. ಸರ್ ಇನ್ನು ಉಳಿದಿದ್ ಮುಂದಿನ ಪಾರ್ಟ್ ಬಿಡಿ, ಮುಂದಿನ ಪಾರ್ಟ್ ಬಿಡಿ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ಹಾಕ್ತಾ ಇರ್ತೀರಾ. ಖಂಡಿತವಾಗ್ಲೂ ಮುಂದಿನ ಪಾರ್ಟ್ ಗಳು 100% ಫಿನಿಶ್ ಆಗಿದೆ. ನಾನು ಇದು ಯಾರಿಗೆ ಹೇಳ್ತಾ ಇರೋದು ಅಂತಂದ್ರೆ ಫ್ರೀ ಆಗಿ ಬಿಟ್ಟಿರುವಂತದನ್ನ ಯೂಟ್ಯೂಬ್ ಅಲ್ಲಿ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ಸರ್ ಮುಂದಿನ ಪಾರ್ಟ್ ನನಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರೋರಿಗೆ ಮುಂದಿನ ಪಾರ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ಮುಂದಿನ ಪಾರ್ಟಿನ ಜೊತೆ ನೋಟ್ಸು ಸಿಗುತ್ತೆ. ನಾನು ಹೇಳಿದ್ನಲ್ವಾ 10 ಫೆಸಿಲಿಟಿಗಳು ಅವು ಕೂಡ ಸಿಗುತ್ತೆ. ಆದ್ರೆ ಅದ್ರ ಮುಂದೆ ಏನಿರುತ್ತೆ ಅಂದ್ರೆ ಪೇಯ್ಡ್ ಇದೆ, ಅದಕ್ಕೋಸ್ಕರ ಲಾಕ್ ಮಾಡಿದೀವಿ. ನೀವು ಒಂದ್ ಪೇಯ್ಡ್ ಮಾಡ್ಕೊಂಡ್ರೆ ನಿಮಗೆಲ್ಲ ಫಸ್ಟ್ ಯೂನಿಟ್ ಹತ್ತತ್ರ ಫಸ್ಟ್ ಯೂನಿಟ್ ಅಲ್ಲಿ ಅರ್ಧ, ಕೆಲವೊಂದು ಟೈಮ್ ಫಸ್ಟ್ ಯೂನಿಟ್ ನ ಫ್ರೀ ಆಗಿ ಬಿಟ್ಟಿದೀವಿ ಯೂಟ್ಯೂಬ್ ಅಲ್ಲಿ. ಸೊ ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಎಲ್ಲ ಯೂನಿಟ್ ಪ್ಲಸ್ ನೋಟ್ಸ್, ನಮ್ಮ ಕನ್ಸಲ್ಟೆನ್ಸಿ, ಆನ್ಲೈನ್ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್, ಲೈವ್ ರೆಕಾರ್ಡೆಡ್ ಫರ್ದರ್ ಸೆಮಿಸ್ಟರ್ ಇಂಟರ್ನ್ಶಿಪ್, ಇದೆಲ್ಲಾ ಫೆಸಿಲಿಟಿ ಬೇಕು ಅಂತಂತಂದ್ರೆ ನೀವು ಪೇಯ್ಡ್ ಅನ್ನ ತೆಗೆದುಕೊಳ್ಳಬೇಕಾಗುತ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆದಾಗ್ಯೂ ಕೂಡ ಆ ವಿಡಿಯೋಸ್ ಗಳನ್ನ ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋಸ್ ಗಳನ್ನ ಬಿಟ್ಟು ಇನ್ನು ಉಳಿದಿರುವಂತಹ ವಿಡಿಯೋಸ್ ಗಳನ್ನ ನಾನು ಜಸ್ಟ್ ಹಾಗೆ ಒಂದು ನಿಮಗೆ ತೋರಿಸ್ತೇನೆ. ಕಂಪ್ಲೀಟ್ ಆಗಿ ಏನಿಲ್ಲ, ಈ ರೀತಿ ಯಾವ್ಯಾವ ವಿಡಿಯೋಸ್ ಗಳಿದೆ ಅಂತ ನೋಡಿ. ನಿಮ್ಮ ಕಾನ್ಸ್ಟಿಟ್ಯೂಷನ್ ಲಾ 1 ವಿಡಿಯೋಸ್ ಗಳೆಲ್ಲ ಈ ಎಲ್ಲಾ ವಿಡಿಯೋಸ್ ಗಳನ್ನ ಕೊಡ್ತೇವೆ. ಲೈವ್ ರೆಕಾರ್ಡೆಡ್ ಕ್ಲಾಸಸ್ ವಿಡಿಯೋಸ್ ಗಳಿದೆ, ಅದನ್ನ ಕೊಡ್ತೇವೆ ನಾವು ಕಂಪ್ಲೀಟ್ ಆಗಿ. ಅಂತಂದ್ರೆ ನಿಮಗೆ ಮೇಜರ್ ಆಗಿ ಇಂಪಾರ್ಟೆಂಟ್ ಆಗಿ ಮಾಡಿರುವಂತದ್ದು. ಆಮೇಲೆ ಕಾಂಟ್ರಾಕ್ಟ್ ಲಾ 1 ಕಂಪ್ಲೀಟ್ ಕ್ಲಾಸಸ್ ಗಳು ರೆಡಿ ಇರುವಂತದ್ದು ಅಪ್ಲೋಡೆಡ್, ಇದನ್ನ ನಿಮ್ ಕೈ ಕೊಡ್ತೀವಿ ವಿಡಿಯೋಸ್ ಗಳನ್ನ. ಯಾವ ರೀತಿ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಅದೇ ಕ್ವಾಲಿಟಿ,
ಅಂತಂದ್ರೆ ಅದಕ್ಕಿಂತ ಬೆಟರ್ ಕ್ವಾಲಿಟಿಯಲ್ಲಿ ಅದೇ ವೇ ಆಫ್ ಟೀಚಿಂಗ್, ಕನ್ನಡ ಇಂಗ್ಲಿಷ್ ಎರಡು ಇರುತ್ತೆ ಅಕ್ಕಪಕ್ಕ, ಅದೇ ಕ್ವಾಲಿಟಿಯಲ್ಲಿ ನಾವು ನಿಮಗೆ ಕೊಡ್ತೇವೆ. ಹಿಂದುಲಾ ಇದೆ, ಹಿಂದುಲಾ ಕ್ಲಾಸಸ್ಗಳು ಇಲ್ಲಿದ್ದಾವೆ. ಹಿಂದುಲಾ ಕ್ಲಾಸಸ್ಗಳು ಯೂನಿಟ್ 3, 4, 5, ಆಮೇಲೆ ಹಿಂದುಲಾ ಕ್ಲಾಸಸ್ಗಳು ಇಲ್ಲಿದೆ. ಸೊ ಇದನ್ನೆಲ್ಲ ನಾವು ಪ್ರೊವೈಡ್ ಮಾಡ್ತೀವಿ. ಲೈವ್ ಕ್ಲಾಸಸ್ಗಳು ತಗೊಂಡ ಈ ರೀತಿ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಆಬ್ವಿಯಸ್ಲಿ ನಾನು ಎಲ್ಲದನ್ನು ತೋರ್ಸಕ್ ಹೋಗ್ತಾ ಇಲ್ಲ ನಿಮಗೆ, ಕಂಪ್ಲೀಟ್ ಆಗಿ ತೋರಿಸಿ ಜಾಸ್ತಿ ಟೈಮ್ ಹಿಡಿದು, ಜಸ್ಟ್ ನಾನು ಬೇಸಿಕ್ ಆಗಿ ಹೀಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಒಂದ್ ಸ್ವಲ್ಪ ನೀವು ಅರ್ಥ ಮಾಡ್ಕೊಳಕ್ ನಮ್ಮ ಹತ್ರ ಇರುವಂತ ಅವೈಲಬಿಲಿಟಿ. ಸರ್ ಇದನ್ನೆಲ್ಲ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಕೊಡ್ತೀರಾ? ಆಬ್ವಿಯಸ್ಲಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಕೊಡೋದು. ಇದು ಬೇರೆ ಸೆಮಿಸ್ಟರ್ ಅಲ್ವಾ, ಇದು ನಿಮ್ ಸೆಮಿಸ್ಟರ್. ನೋಡಿ ಕಾಂಟ್ರಾಕ್ಟ್ 1 ಇದೆ ಕಂಪ್ಲೀಟ್ ಆಗಿ, ಕಾಂಟ್ರಾಕ್ಟ್ 1, ಆಮೇಲೆ ಕಾನ್ಸ್ಟಿಟ್ಯೂಷನ್ ಲಾ ಇದೆ. ಸೊ ಅದಾದ್ಮೇಲೆ ನಿಮಗೆ ಹಿಂದೂ ಲಾ ಇದೆ, ಅದಾದ್ಮೇಲೆ IPC ಹಳೇದಿತ್ತು ಬಟ್ ಅದನ್ನು ಕೂಡ ಫ್ರೀ ಆಗಿ ಆಫರ್ ಆಗಿ ಹಂಗೆ ಕೊಡ್ತಾ ಇದೀವಿ. ಸೊ ಇದ್ರ ಜೊತೆ BNS ಕೊಡ್ತಾ ಇದೀವಿ. ಟಾಟ್ ಲಾ ಇದೆ, ಇಂಗ್ಲಿಷ್ ಸಬ್ಜೆಕ್ಟ್ ಇದೆ. ಇದಲ್ಲದೆ ಮತ್ತೆ ಬೇರೆ ಬೇರೆ ಸೆಮಿಸ್ಟರ್ ಗಳಿಗೂ ಇದೆ. ಇದೆಲ್ಲ ನಿಮ್ಮ ಸೀನಿಯರ್ಸ್ ಗಳೆಲ್ಲ ಓದ್ತಾ ಇದ್ದಾರೆ. ಸುಮಾರು ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಗಳೆಲ್ಲ ನಮ್ಮಲ್ಲಿ ಇದ್ದಾರೆ. ಸೊ ಸೀನಿಯರ್ಸ್ ಗಳೆಲ್ಲ ಜಾಯಿನ್ ಮಾಡ್ಕೊಂಡು ಇವನ್ನೆಲ್ಲ ಓದ್ತಾ ಇದ್ದಾರೆ. ಇದೆಲ್ಲ ಸೀನಿಯರ್ಸ್ ಗಳಿದೆ ನಿಮ್ದೆಲ್ಲ. ಓಕೆ, ಇದಿಷ್ಟು ನಿಮ್ಮ ಬೇಸಿಕ್ ಆಗಿ ನಾನು ಒಂದು ವಿಷಯನ ಹೇಳಿದ್ದಾದ್ಬಿಟ್ರೆ, ಸೊ ನೆಕ್ಸ್ಟ್ ಯೂನಿಟ್ ವೈಸ್ ನಾನು ಹೇಳಿದೆ ನಿಮಗೆ, ಇದನ್ನು ಕೂಡ ಹೇಳಿದೆ. ಸರ್ ಆನ್ಲೈನ್ ಕ್ಲಾಸಸ್ಗಳು ಏನಾದರೂ ಪ್ರೂಫ್ಸ್ ಎನಿಥಿಂಗ್ ಏನೋ ಇದೆಯಾ ಸರ್? ಆನ್ಲೈನ್ ಕ್ಲಾಸಸ್ಗಳು ನಾವು ತೆಗೆದುಕೊಂಡಿರುವಂತ ಒಂದು ಸಮ್ ಬೇಸಿಕ್ ಪ್ರೂಫ್ಸ್ಗಳು ನಾನು ತೋರಿಸ್ತಾ ಇದ್ದೀನಿ. ಅಂತಂದ್ರೆ ನಮ್ಮ ಕ್ಲಾಸಸ್ ಅಲ್ಲಿ ತಗೊಂಡಾಗ ಒಂದು ಅಟೆಂಡೆನ್ಸ್ ಏನು ಹಾಕೊಂಡ್ವಿ ಅನ್ನುವಂಥದ್ದು, ಇದು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳಿದೆ. ಸೊ ನೀವು ಅದನ್ನ ಒಂದ್ಸಲ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಜಾಸ್ತಿ ಆಲ್ರೆಡಿ ಲೆಂತಿ ವಿಡಿಯೋ ಆಗಿದೆ, ಎಲ್ಲದನ್ನು ಕ್ಲಿಯರ್ ಆಗಿ ಓದ್ಕೊಳ್ಳಿ ಬಿಫೋರ್ ಸಬ್ಸ್ಕ್ರಿಪ್ಷನ್, ಅವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಒಂದ್ಸಲ ಎಲ್ಲ ಕ್ಲಿಯರ್ ಆಗಿ ಓದ್ಕೊಂಡು ನೀವು ನೆಕ್ಸ್ಟ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಸೊ ಇದಿಷ್ಟನ್ನ ಪೇಷನ್ಸ್ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಯಾಕಂದ್ರೆ 30 ಸೆಕೆಂಡ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದೇ ತುಂಬಾ ದೊಡ್ಡ ವಿಷಯ, ಅದನ್ನೇ ಸ್ಕ್ರಾಲ್ ಡೌನ್ ಮಾಡಿ ಮೇಲೆ ಹಾಕ್ತಾ ಇರ್ತೀರಾ. ಅಂತದ್ರಲ್ಲಿ ಒಂದು 15ರಿಂದ 20 ನಿಮಿಷ ತಾಳ್ಮೆಯಿಂದ ಕೇಳಿದೀರಾ ಅಂತಂತಂದ್ರೆ LLBನ ತುಂಬಾ ತಾಳ್ಮೆಯಿಂದ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀರಾ, ಮಾಡ್ಲೇಬೇಕು ಅಂತೇಳಿ ಛಲ ಹಟ್ಟಿ ನಿಂತಿದ್ದೀರಾ ಅಂತ ಅರ್ಥ. ಸೊ ಮಾಡಿ ಆರಾಮಾಗಿ. ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಎಲ್ರಿಗೂ ಬೆಸ್ಟ್ ಆಫ್ ಲಕ್. ಇವನ್ ನೀವು ಜಾಯ್ನ್ ಆಗದೆ ಇರಿ, ಅದು ಸೆಕೆಂಡ್ರಿ. ಯಾವ್ದಾವುದೋ ಒಂದು ಒಳ್ಳೆ ಉದ್ದೇಶ, ಸಮಾಜದಲ್ಲಿ ಒಳ್ಳೇದನ್ನ ಮಾಡ್ಬೇಕು ಅಥವಾ ಏನೋ ಒಂದು ತುಂಬಾ ದೊಡ್ಡ ಉದ್ದೇಶದಿಂದ ಬಂದಿರ್ತೀರಾ. ಸೊ ಅದನ್ನ ಅಚೀವ್ ಮಾಡಿ ಎಲ್ರೂ ಕೂಡ. ಆದರೆ ನಾನು ಹೇಳೋದೇನು ಅಂತಂದ್ರೆ, ಸರ್ಟಿಫಿಕೇಟಿಗೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಓದಬೇಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸರ್ಟಿಫಿಕೇಟ್ ಎಲ್ಲಾ ಲಾಯರಿಗೂ ಸಿಗುತ್ತೆ. ಬಟ್ ನೀವು ಓದುವಂತ ಓದು ನಾಲೆಜ್ ಪರ್ಪಸ್ ಇಂದ ಆಗಿರ್ಬೇಕು, ಜ್ಞಾನ ತಗೊಳ್ಬೇಕು. ಸರ್ಟಿಫಿಕೇಟ್ ತಗೊಳ್ಳೋದಲ್ಲ, ಜಸ್ಟ್ ಪಾಸ್ ಆಗೋದಲ್ಲ, ಜ್ಞಾನ ತಗೊಳ್ಬೇಕು. ಈ ಜ್ಞಾನನ ನಾಳೆ ದಿನ ನೀವು ಕೋರ್ಟಲ್ಲಿ ವಾದ ಮಾಡಿ ಎಲ್ಲೆಲ್ಲಿ ನೀವೇನೇನು ಅನ್ಕೊಂಡಿದ್ದೀರಾ, ನ್ಯಾಯನ ಕೊಡ್ಸ್ಬೇಕು ಅನ್ಕೊಂಡಿದ್ರೆ ಅದನ್ನ ಕೊಡ್ಸ್ಬೇಕು. ನಾವು ಈ ಸರ್ಟಿಫಿಕೇಟ್ ಜಾಗದಲ್ಲಿ ಕೆಲಸ ಮಾಡೋದಿಲ್ಲ. ಸರ್ಟಿಫಿಕೇಟ್ ಎಲ್ರಿಗೂ ಸಿಗುತ್ತಾನೋ ನಂಬಿಕೆ ಇದೆ. 6 ತಿಂಗಳು ಲೇಟ್ ಆಗ್ಬೋದು, ವರ್ಷ ಲೇಟ್ ಆಗ್ಬೋದು, ಬಟ್ ಸರ್ಟಿಫಿಕೇಟ್ ಎಲ್ರಿಗೂ ಸಿಗುತ್ತೆ ನೀವು ಒಂದ್ಸಲ ಸೇರ್ಕೊಂಡ್ಮೇಲೆ, ಆಯ್ತಾ? ಅಂತಂದ್ರೆ ಪಾಸ್ ಮಾಡ್ಲೇಬೇಕು ಆತರ ಅಲ್ಲ, ಬಟ್ ಹೇಗೋ ಒಂದು ಪಾಸ್ ಮಾಡಿ ಮುಗಿಸ್ತೀರಾ. ಬಟ್ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡಲ್ಲ. ನಾವು ಕಾನ್ಸಂಟ್ರೇಟ್ ಮಾಡೋದು ಎಲ್ಲಿ ಅಂತಂದ್ರೆ ನಾಲೆಜ್, ಪ್ರಾಕ್ಟಿಕಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಇವತ್ತು ನೀವು ಓದಿದ್ದನ್ನ ತೆಗೆದುಕೊಂಡು ಹೋಗಿ ನಾಳೆ ದಿನ ಕೋರ್ಟ್ ಅಲ್ಲಿ ವಾದ ಮಾಡಬೇಕು, ಅದ್ರ ಮೇಲೆ ಕೇಸ್ ಗೆಲ್ಬೇಕು. ಏನ್ ನೀವು ಉದ್ದೇಶದಿಂದ ಬಂದಿದ್ದೀರಾ, ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು. ಸೊ ಬರೇ ನಾರ್ಮಲ್ ಆಗಿ ನಮ್ ಕೋರ್ಟ್ ಅನ್ನೋದಕ್ಕಿಂತ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಲೆವೆಲ್ಗೆಲ್ಲ ನೀವು ಹೋಗ್ಬಿಟ್ಟು ಅಲ್ಲಿ ವಾದ ಮಾಡ್ಬೇಕನ್ನುವಂತ ಉದ್ದೇಶದಲ್ಲಿ ನಾವು ಪಾಠ ಮಾಡ್ತಾ ಇರ್ತೀವಿ. ಆ ಉದ್ದೇಶದಲ್ಲಿ ಸೀನಿಯರ್ ಫ್ಯಾಕಲ್ಟೀಸ್ಗಳನ್ನ, ಸೀನಿಯರ್ ಅಡ್ವೊಕೇಟ್ಸ್ಗಳನ್ನ, ಜಡ್ಜಸ್ಗಳನ್ನ, ಅವ್ರನ್ನೆಲ್ಲ ಆನ್ಲೈನ್ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಸೊ ನಿಮ್ಗೆ ಏನಾದ್ರೂ ಬೆನಿಫಿಷಿಯಲ್ ಅನಿಸ್ತಾ ಇದೆ, ನಾ ಹೇಳಿದ್ದು ಇದೆಲ್ಲ ಬೆನಿಫಿಷಿಯಲ್ ಅನಿಸ್ತಾ ಇದೆ, ಸೊ ನೀವು ನೋಡ್ಬೇಕು ಅಂತಂದ್ರೆ ಸಿಲೆಬಸ್ ಕಂಪ್ಲೀಟ್ ಅಪ್ಲೋಡ್ ಮಾಡಿದೀವಿ ಫಸ್ಟ್ ಟೈಮ್ ಇಂದು, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. 5 ಯೂನಿಟ್ ಜಸ್ಟ್ ಒಂದು 15 ಮಿನಿಟ್ಸ್ ಅಲ್ಲಿ ಹೇಳಿದೀವಿ ನಾವು ಅಷ್ಟೇ, ಬೇಸಿಕ್ ಆಗಿ ಏನೇನು ಓದ್ತೀರಾ ಅಂತ. ಸೊ ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಇಷ್ಟ ಆಯ್ತಾ ನಿಮಗೆ? ಖಂಡಿತವಾಗ್ಲೂ ಒಂದು ಕಾಲ್ ಮಾಡಿ, ವಾಟ್ಸಪ್ ಟೆಕ್ಸ್ಟ್ ಹಾಕಿ, ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡಿ. ನೀವು ಫಸ್ಟ್ ಕಾಲೇ ಮಾಡ್ಬಿಡಿ, ಆಯ್ತಾ? ಜಸ್ಟ್ 2 ನಿಮಿಷ ಎನ್ಕ್ವೈರಿ ಮಾಡಿದ್ರೆ ಏನು ಹೋಗ್ತಾ ಇಲ್ಲ. ಜಸ್ಟ್ 2 ನಿಮಿಷ ಎನ್ಕ್ವೈರಿ ಮಾಡಿ, ಸರಿ ಅನಿಸ್ತು ಅಂತಂದ್ರೆ ರೈಟ್ ಗೀಟ್ ಎಲ್ಲ ಕೇಳ್ಕೊಳ್ಳಿ, ಎಷ್ಟೇನಿದೆ ಅಂತ ಅಕೌಂಟ್ ಟೀಮ್ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ನೀವು ಡೈರೆಕ್ಟ್ ಆಗಿ ಮಾತಾಡ್ಕೊಂಡು ಏನಿ ಅಂತ ಕ್ಲೋಸ್ ಮಾಡ್ಕೊಳ್ಳಿ. ಲಾಟ್ಸ್ ಆಫ್ ಸ್ಟೂಡೆಂಟ್, ಪ್ರತಿ ಕಾಲೇಜಿಂದ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಕಾಲೇಜಲ್ಲಿ. ರಿಸಲ್ಟ್ಸ್ ರೇಟ್ ಅರೌಂಡ್ ನಮ್ದು 70+ ಇದೆ. 71% ನಮ್ ರಿಸಲ್ಟ್ ರೇಟ್ ಬಂದಿದೆ ನಮ್ಮ ಕೋಚಿಂಗ್ ಸೆಂಟರ್ ತೆಗೆದುಕೊಂಡಂತಹ ಇನ್ಸ್ಟಿಟ್ಯೂಟ್ನವ್ರದ್ದು. ಓಕೆ, ತಗೊಂಡಿದ್ದಾರೆ ಕೋಚಿಂಗ್ ತಗೊಂಡು ಅರೌಂಡ್ ಪಾಸ್ ಮಾಡಿರೋಂಥ 70+ ಪಾಸ್ ಆಗಿದ್ದಾರೆ. ಬಟ್ ಕಾಲೇಜ್ ರಿಸಲ್ಟ್ ಯಾವ ರೀತಿ ಇದೆ ಅಂತ ನಿಮ್ಮ ಕಾಲೇಜಲ್ಲಿ ಸೀನಿಯರ್ಸ್ ನೀವು ಕೇಳ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದಿಷ್ಟು ಹೇಳ್ತಾ, ಇದಿಷ್ಟು ಪೇಷನ್ಸ್ ಆಗಿ ನೀವು ಕೇಳಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ, ಅದು ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಥ್ಯಾಂಕ್ ಯು ಹೇಳ್ತಾ, ಎಲ್ರಿಗೂ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೇನೆ ಫಾರ್ ಆಲ್ ಆಫ್ ಯುವರ್ ಎಕ್ಸಾಮ್ಸ್, ಇಂಟರ್ನಲ್ಸ್, ಇಂಟರ್ನ್ಶಿಪ್, ಅಸೈನ್ಮೆಂಟ್ಸ್ ಅಂಡ್ ಯುವರ್ ಫ್ಯೂಚರ್ ಕರಿಯರ್. ಚೆನ್ನಾಗಿ ಓದ್ಕೊಳ್ಳಿ. ಬೆಸ್ಟ್ ಆಫ್ ಲಕ್. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಅಕಾಡೆಮಿ. ಥ್ಯಾಂಕ್ ಯು.